ದಿವ್ಯ ಚರಣ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಎನ್ನ ಮಾತೆ ಜಗನ್ಮಾತೆಯೂ ಆದಂಥ ಆದಿಶಕ್ತಿ ಮಾತೆಯು ದಿವ್ಯ ಚರಣ ಕಮಲಗಳಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳು ಸಲ್ಲಿಸಿ ಈ ನಾಡಿನ ಸಮಸ್ತ ಜೀವಾಣು ದೇವತೆಗಳ ಶರಣ ಸಂತರ ಪುಣ್ಯ ಪುರುಷರ ಪಾವನ ಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪ್ರಿಯ ಪುಣ್ಯಾತ್ಮರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಅಮಾವಾಸ್ಯೆ ಅದು ನಮ್ಮೆಲ್ಲರಿಗೂ ಅತ್ಯಂತ ಪವಿತ್ರವಾದಂಥ ಅಮಾವಾಸ್ಯೆ. ಇಲ್ಲಿಂದ ಸುಮಾರು ಒಂದು ತಿಂಗಳವರೆಗೆ ಶ್ರಾವಣ ಮಾಸ, ಇದು ಶ್ರಾವಣ ಅಮಾವಾಸ್ಯೆ. ಇದರಲ್ಲಿ ಜಗದ ನಿಯಾಮಕನಾದಂಥ ಆ ಪ್ರಭು ಪರಮಾತ್ಮನನ್ನ, ಆದಿದೇವ ಮಹಾದೇವನನ್ನ ಆರಾಧನೆ ಮಾಡ್ತಕ್ಕಂಥ ಮಾಸ ಅದು ಶ್ರಾವಣ ಮಾಸ. ಈ ಜಗತ್ತಿನಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ದೇವತೆಗಳಿದಾರ. ಏನೇ ಇಲ್ಲದಷ್ಟು ಶರಣರು, ಸಂತರು, ಮಹಾತ್ಮರು, ಪುಣ್ಯ ಪುರುಷರಿದಾರ. ಆಮೇಲೆ ಅನಂತ ಕೋಟಿ ಎಲ್ಲ ಜೀವಾನುಜೀವಿಗಳಿದಾವ, ಎಲ್ಲ ಆತ್ಮಗಳಿದಾವ. ಈ ಎಲ್ಲ ಆತ್ಮಗಳಿಗೆ ದೇವಾನುದೇವತೆಗಳನ್ನ ಮೊದಲು ಮಾಡಿಕೊಂಡು ನಮ್ಮೆಲ್ಲರನ್ನ ಹಿಡ್ಕೊಂಡು, ಯಾರು ಶರಣರಿರಲಿ, ಸಂತರಿರಲಿ, ಮಹಾತ್ಮರಿರಲಿ, ಪುಣ್ಯ ಪುರುಷರಿರಲಿ, ಎಲ್ಲರೂ ಹಿಡ್ಕೊಂಡು ನಮ್ಮೆಲ್ಲರೂ ಎಲ್ಲ ಆತ್ಮಗಳಿದಾವಲ್ಲ, ಈ ಎಲ್ಲ ಆತ್ಮಗಳ ಒಬ್ಬ ಜನ್ಮದಾತ ಇದಾನ, ಅಂದ್ರೆ ಒಬ್ಬ ತಂದೆ ಇದ್ದಾನೆ. ಅವನಿಗೆ ಕರ್ತವ್ಯತೆ ಹೇಳ್ತಕ್ಕಂಥ ಮಾಸ ಅದು ಯಾವ್ದ್ರಿದ್ರೆ ಅದು ಶ್ರಾವಣ ಮಾಸ ಅಂತೇಳಿ. ನಮ್ಮಲ್ಲಿ ಏನಾಗಿದೆ, ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಒಂದ್ಸಲ ಏನೋ ನಮ್ಮ ಆತ್ಮ ಪ್ರವಾಸಕ್ಕೆ ಬಂದಂಗ ಆಗಿತ್ತು. ಪ್ರವಾಸಕ್ಕೆ ಬಂದ್ಬಿಟ್ಟದ ಆತ್ಮ. ಆದ್ರೆ ನಾ ಎಲ್ಲಿಂದ ಬಂದನು ಅಂತೇಳಿ ನಮ್ಮ ಆತ್ಮಕ್ಕೆ ನಮಗ್ ಗೊಂತಿಲ್ಲ ಆಗಿತ್ತು. ನಮ್ಮ ಆತ್ಮ ಏನದಲ್ಲ ಅದಕ್ಕೆ ಗೊಂತ ತಿಳಿದಂಗ ಆಗಿತ್ತು, ತಪ್ಸ್ಕೊಂಡ್ಬಿಟ್ಟದ. ಎಲ್ಲಿ ತಪ್ಸ್ಕೊಂಡ್ಬಿಟ್ಟಂದ್ರೆ ಈ ಭಗವದ್ ಜನ್ಮಾರಣ್ಯದಲ್ಲಿ ತಪ್ಸ್ಕೊಂಡ್ಬಿಟ್ಟದ ಅಂತ. ಅದೇನ್ ಮಾಡಕತ್ತದ ಅಂದ್ರೆ, ಒಂದಿಷ್ಟು ಎಲ್ಲರಿಗೆ ಏನಾದ್ರು ಕೆಲಸ ಮಾಡ್ತೈತಿ, ಒಂದಿಷ್ಟು ಸಾಲಾರ ಮಾಡ್ತೈತಿ, ಸಾಲ ಮಾಡಿ ಆ ಸಾಲಾರ ಹೇಳಕ್ ಹೊಂಟೈತಿ. ಇಲ್ಲಾಂದ್ರೆ ಒಂದಿಷ್ಟು ಏನೋ ದುಡಿದ ಒಂದಿಷ್ಟು ದುಡ್ಡರಿಗೆ ಗಳಿಸ್ಕೋತೈತ್ರಿ, ಅದಕ್ಕೆ ಮತ್ತೆ ಅದನ್ನ ಮತ್ತೆ ಮುಂದಿನ ಸ್ಟೇಷನ್ ಕಡೆ ಹೋಗ್ತದೆ. ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಇದ್ದಂಗ್ರಿ. ಎಲ್ಲ ಯಾವ್ರಿ ಜನ್ಮಗಳು ಏನಿರಲ್ಲ, ಎಲ್ಲ ಬಸ್ ಸ್ಟ್ಯಾಂಡ್ಗಳ. ಅಂದ್ರೆ ಈ ಮನುಷ್ಯ ಜನ್ಮನು ಇದು ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗ್ರಿ ಇದು. ಅಂದ್ರೆ ನಾವ್ ಎಲ್ಲಿದ್ದೀವಿ, ಈ ಮನುಷ್ಯ ಜನ್ಮ ಹಿಡ್ಕೊಂಡು ಹೆಸರು ಅಂತ ಇಟ್ಕೋರಿ, ಈ ಬಸ್ ಸ್ಟ್ಯಾಂಡ್ ನಾವೆಲ್ಲರೂ ಇದು. ಆದ್ರೆ ಅವ್ರದ್ದು ಟಿಕೆಟ್ ಅನ್ನೋದು ಇರ್ತದಲ್ರಿ, ಟಿಕೆಟ್. ಮತ್ತೆ ಆ ಟೈಮ್ಗೆ ಬಸ್ ಬರ್ತದೆ, ಯಾವ ಟೈಮ್ಗೆ ಬಸ್ ಬರ್ತದೆ ಅವ್ರಿಗೆ ಗೊತ್ತಿರ್ತದೆ, ಯಾವ ಊರಿಗೆ ಹೋಗ್ಬೇಕಾಗೈತಿ, ಅದು ಯಾವ ಟೈಮ್ಗೆ ಬಸ್ ಬರ್ತೈತಿ, ನಾವ್ ಯಾವ ಬಸ್ಗೆ ಹತ್ತಬೇಕಂತ ಮೊದಲೇ ನಿರ್ಣಯ ಆಗಿರ್ತದೆ. ಅಲ್ಲಿ ಏನ್ ಮಾಡಿಬಿಡ್ತದೆ ನಮ್ಮ ಆತ್ಮ, ಇನ್ನೇನು ಈ ಸ್ಟೇಷನ್ ಬಿಟ್ಟು ನೋಡಿ ಮತ್ತೊಂದು ಸ್ಟೇಷನ್ಗೆ ಬಸ್ ಸ್ಟಾಪ್ ಹೋಗಿ ಹತ್ತೆ ಬಿಡ್ತದೆ ಅಂತ ಹತ್ತದ. ಅಂದ್ರೆ ಈ ಸ್ಟೇಷನ್ ಇದ್ಕೊಂಡ ಮತ್ತೊಂದು ಬಸ್ ಸ್ಟ್ಯಾಂಡ್ ಹತ್ತದ, ಅಲ್ಲಿ ಹೋಗೋದು. ಅದು ಇದು ಏನ್ ನನ್ನ ಊರಿಗೆ ಸಮೀಪ ಐತಾರ ಹುಡ್ತಾ ಇದ್ರು, ಅಲ್ಲಿ ಇಲ್ಲ. ಇದು ಎಲ್ಲಿಂದ ಬಂದನು ಗೊಂತಿಲ್ಲ, ಎಲ್ಲಿಂದ ಬಂದು ಗೊಂತಾದ್ರೆ ಆ ಊರಿಗೆ ಹೋಗಕ್ ಬರ್ತೈತಿ. ಮತ್ತೆ ನಾ ಎಲ್ಲಿಂದ ಬಂದನು, ಯಾರು ಅನ್ನೋದಕ್ಕೆ ಗೊಂತಿಲ್ಲ, ಸುಮ್ಮನೆ ಅಡ್ಡಾಡೋದು. ಇದು ಎಲ್ಲರೂ ಹತ್ತತಿ, ಎಲ್ಲರೂ ಇದ್ದು, ಎಲ್ಲರೂ ಹತ್ತತಿ, ಎಲ್ಲರೂ. ಆದ್ರೆ ಈಗ ಏನ್ ಮಾಡೈತೆ ಅಂದ್ರೆ, ಇದು ಮನುಷ್ಯ ಜನ್ಮ ಅಂತಕ್ಕಂತ ಒಂದು ಸ್ಟೇಷನ್ ಆಗಿದೆ ಬಂದು ಇಳ್ಕೊಂಡೈತದು. ಯಾವುದು ನಮ್ ನಿಮ್ಮೆಲ್ಲರ ಆತ್ಮ ಈ ಮನುಷ್ಯ ಜನ್ಮದ ಸ್ಟೇಷನ್ ಬಂದು ಇಳ್ಕೊಂಡೈತಿ. ಆದ್ರೆ ಇಲ್ಲಿ ಬಂದು ಇಳ್ಕೊಂಡಾಗ ಏನಾಗಿಬಿಟ್ಟೈತಿ, ಮತ್ತೊಬ್ರು ಬಂದ್ರಪ್ಪ, ಯಾರು ಬಂದ್ರ, ಒಬ್ರು ಅಕ್ಕ ಬಂದ್ರು, ಮತ್ತೆ ಬಂದು ಕುಂತಾರ, ಸುತ್ತೂರಿಗೆ ಬಂದು ಕುಂತಾರಲ್ಲ ಬಸ್ ಸ್ಟ್ಯಾಂಡ್ ಆಗ. ಯವ್ವ ನೀ ಯಾವ್ರವ, ನೀ ಅವ್ರ ತಮ್ಮ, ನಾ ಊರಾವ ಬಸ್ ಬರ್ತಾರ, ಹತ್ತೆ ಬರ ಎಷ್ಟೊತ್ತರ ಕುಂಡವ
10 ನಿಮಿಷ 15 ನಿಮಿಷ ಬಸ್ ಬರ್ತಾನ. ಬಸ್ ಬತ್ತು ಮುಗಿತೀವಿ, ಎಲ್ಲಾರನ್ನು ಬಿಟ್ಟು ಪರಿಚಯ ಮಾಡ್ಕೊಂಡ ಕುಂತ ಮಾತಾಡಿದ. ಆದ್ರೆ ಬಸ್ ಬರ್ತಂದ್ರೆ ಮುಗಿತು, ಮತ್ತೆ ಬೇರೆ ಬಸ್ ಸ್ಟ್ಯಾಂಡ್ ಕಟ್ಟಿ ಬರೋ ಯಾರು ನಮ್ಮನಿಂದಲ್ಲ ಆತ್ಮ. ಅದು ಈ ಬಸ್ ಸ್ಟ್ಯಾಂಡ್ ಬಿಟ್ಟು ಹೋಗೇ ಬಿಡ್ತೈತೆ ಅಂತದ. ಯಾಕೆ ಮೃತ್ಯು ಅನ್ನೋದು ಯಾವಾಗ ಬರ್ತೈತಿ ಗೊತ್ತೈತಿ ನಮಗೆ, ಯಾವಾಗ ಬರ್ತೈತಿ ಗೊತ್ತಿಲ್ಲ. ಆದ್ರೆ ಅದು ಮೊದಲೇ ನಿರ್ಣಯ ಮಾಡ್ಕೊಂಡಿದ್ದಲ್ಲ, ಇಷ್ಟು ಟೈಮ್ಗೆ ನಾನು ಬಸ್ ಬರ್ತೈತಿ ಅಂತ ಗೊತ್ತೈತಿ ಅದಕ್ಕೆ. ಆ ಬಸ್ ಬರ್ತಂದ್ರೆ ಅವ್ರ ಈ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಹೋಗ್ತದೆ, ಹೀಗದ. ಆದ್ರೆ ಧ್ಯಾನರವರು ಇದು ಅತ್ಯಂತ ಅಮೂಲ್ಯಭರಿತವಾದಂತ ಸ್ಟೇಷನ್ ಇದು. ಅಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು ಸ್ಟೇಷನ್, ಆತ್ಮನಿಗೆ ಅತ್ಯಂತ ಪ್ರಿಯವಾದ ಸ್ಟೇಷನ್ ಯಾವುದು? ಈ ಮನುಷ್ಯ ಜನ್ಮ ಅನ್ನೋದು. ಆದ್ರೆ ಈ ಮನುಷ್ಯ ಜನ್ಮದೊಳಗೆ ಸ್ವಲ್ಪ ವಿಚಾರ ಮಾಡಿದ್ರೆ ಸಾಕು, ಜ್ಞಾನನೂ ಬಹಳ ಅದಾರೆ. ಅಂದ್ರೆ ಎಲ್ಲಿದಾರೆ? 100 ಸ್ಟೇಷನ್ಗಳು ಬದಲಾಸ್ಕೊತ ಬಂದೈತಿ. ಅದನ್ನ ಎಲ್ಲಿಂದ ಬಂದನು ಯಾರು ತಿಳ್ಕೊಂಡ್ರೆ ಈ ಮನುಷ್ಯ ಜನ್ಮದಿಂದ ಪರಮಾತ್ಮನ ಸನ್ನಿಧಿಗೆ ಹೋಗ್ತಕ್ಕಂಥ ಬಸ್ವನ್ನ ನಮ್ಮ ನಿಮ್ಮೆಲ್ಲರ ಆತ್ಮ ಹತ್ತು. ಆ ಬಸ್ಸಿಗೆ ಹತ್ತು ಅಂದ್ರೆ ಏನಾಗ್ತದಂದ್ರೆ ಪರಮಾತ್ಮನ ಸನ್ನಿಧಿಗೆ ಹೋಗ್ತದ, ಅಲ್ಲಿ ಅಮರ ಸುಖವನ್ನ ಪಡಿತದ, ಮುಕ್ತಿ ಸುಖವನ್ನ ಪಡಿತದ. ಅದಕ್ಕೊಂದು ಮತ್ತೆ ಯಾವ್ದಾರ ಹತ್ತು ಸ್ಟೇಷನ್ ಹತ್ತು ಅದು ನಮ್ಮ ಆತ್ಮ ಮಾಡಂಗಿಲ್ಲ. ಅವ್ರು ಅದಕ್ಕೆ ಗೊಂತಿಲ್ಲ ಅಂದ್ರೆ ಹತ್ತು ಇದು ಮಾಡಿದ್ ನಾನು ಊರು ಎಲ್ಲರೂ ಇರ್ಬೇಕಾದ್ರೆ ಹುಡ್ಕಾರ ಇರ್ತೈತೆ ಅವ್ರು. ಆದ್ರೆ ಅದಕ್ಕೆ ಗೊಂತಿಲ್ಲಾರ್ದು ಹತ್ತು ಇದು ಮಾಡಿದ್ರೆ ಅಲ್ಲಿ ದುಃಖ ಪಡ್ತೈತಿ. ಏನು, ನನ್ನವರು ಯಾರು ಇಲ್ಲ ಅಂತೈತಿ, ಅಥವಾ ನನಗೆ ಸುಖ ಇಲ್ಲ ಅಂತೈತಿ, ನನಗೆ ದುಃಖ ಇಲ್ಲ ಅಂತೈತಿ, ಏನಾರ ಅಂದ್ ಮತ್ತೆ ಮುಂದೆ ತಿಳ್ಸಕ್ ಹೋಗು. ಆದ್ರೆ ಕುಂತಿರ್ತಾನಲ್ಲ ಅಲ್ಲಿ 4 ರೂಪಾಯಿ ಖರ್ಚು ಮಾಡ್ಕೊಂಡಿರ್ತಾನ್ರೆ, 4 ರೂಪಾಯಿ ಖರ್ಚು ಮಾಡಿರ್ತಾನ್ರೆ, ಇಲ್ಲರ 4 ರೂಪಾಯಿ ಗಳಿಕೆರಿ ಮಾಡ್ಕೊಂಡಿರ್ತಾನೆ. ಅವಾಗ ಆ 4 ರೂಪಾಯಿ ತಗೊಂಡ್ರೆ ಹೋಗಿರ್ತಾನೆ, ಇಲ್ಲರ 4 ರೂಪಾಯಿ ಸಾಲಾರ ಮಾಡಿರ್ತಾನೆ. ಅದು ಮಾತ್ರ ಮುಂದೆ ತೋರಿಸಬೇಕ್ರ. ಆದ್ರೆ ಇದು ಭಗವಂತನ ನೇಮ ಅದ, ಈ ಸೃಷ್ಟಿಯ ನೇಮ ಅದ. ಅದಕ್ಕಾಗಿ ಈ ಮನುಷ್ಯ ಜನ್ಮದೊಳಗೆ ಯಾರು ನಾನು ಆತ್ಮನೇನು, ನಾ ಪರಮಾತ್ಮನ ಮಗನ ಇದ್ದೇನು, ನನ್ನ ಮನೆಯಲ್ಲಿದೆ, ನನ್ನ ಊರಲ್ಲಿದೆ, ನನ್ನ ಮನೆಯಲ್ಲಿದೆ, ಇದಕ್ಕೆ ಜ್ಞಾನ ಆಯ್ತಂದ್ರೆ, ನಮಗೆ ಜ್ಞಾನ ಆಯ್ತಂದ್ರೆ, ನಮ್ಮ ಆತ್ಮಕ್ಕೆ ಜ್ಞಾನ ಆಯ್ತಂದ್ರೆ ಅವಾಗ ಏನ್ ಮಾಡ್ತದಂದ್ರೆ ಸೀದಾ ಅಧ್ಯಾತ್ಮದ ಗಾಡಿ ಒಳಗೆ ಹತ್ತದ, ಪಾರಮಾರ್ಥದ ಗಾಡಿ ಒಳಗೆ ಹತ್ತದ. ಹತ್ತಿ ಏನ್ ಮಾಡ್ತದಂದ್ರೆ ಪರಮಾತ್ಮನ ಸನ್ನಿಧಿಗೆ ಹೋಗ್ತದೆ. ಪರಮಾತ್ಮನ ಸನ್ನಿಧಿಗೆ ಹೋಗ್ತದ, ಹಂಗೆ ಹೋಗಂಗಿಲ್ರಿ. ಇದನ್ನ ಎಲ್ಲರೂ ಇಷ್ಟು ಮಂದಿ ತಪಸ್ಸುಗಳಾಗಿ ಹೋದ್ರು, ಇಷ್ಟು ಮಂದಿ ಶರಣ ಸಂತರಾಗಿ ಹೋದ್ರು, ಇಷ್ಟು ಮಂದಿ ಇದು ಕೋಟ್ಯಾಂತರ ಜನ ಸನ್ಯಾಸಿಗಳಿದ್ದಾರೆ, ಕೋಟ್ಯಾಂತರ ಮಂದಿ ಶರಣರು ಇದಾರೆ, ಕೋಟ್ಯಾಂತರ ಮಂದಿ ಸಂತರು ಇದಾರೆ. ಅವ್ರಿಗೆಲ್ಲ ಏನು ಸುಮ್ಮನೆ ದಿನಾಲು ಓಂ ನಮಃ ಶಿವಾಯ ಅನ್ನೋದಾಗ್ಲಿ, ರಾಮಕೃಷ್ಣ ಹರಿ ಅನ್ನೋದಾಗ್ಲಿ, ಅಥವಾ ಮತ್ತೆ ದೇವರ ನಾಮಕರಣ ಮಾಡೋದಾಗ್ಲಿ, ಇದೆಲ್ಲ ಅವ್ರಿಗೇನು ಹುತ್ತೈತಿದ್ದೇನ್ರಿ? ಹುಚ್ಚ ಅವ್ರಿಗೇನು ಹುಚ್ಚಿಲ್ಲ. ಆದ್ರೆ ನಮ್ಗೇನು ಅಜ್ಞಾನದ ಅವರನ್ನು ಮುಚ್ಚವಲ್ಲ, ಅಜ್ಞಾನದ ಹುಚ್ಚ ಏನ್ ಹಿಡ್ದದಲ್ಲ ಅದನ್ನ ಬಿಡ್ಸೋಸಲ್ಲ ಇವಾಗ ನಾನಾಕತ್ತಾರ ಅವ್ರು. ಅದನ್ನ ಯಾರು ತಿಳ್ಕೋಬೇಕು, ನನ್ನ ಊರು ಯಾವ್ದು ತಿಳ್ಕೋಬೇಕು, ನನ್ನ ನಿಜವಾದ ತಂದೆ ಯಾರು ತಿಳ್ಕೋಬೇಕು, ನಾ ಅಲ್ಲಿ ಹೋದ ನಾ ಆರಾಮ್ ಇರ್ತೇನು, ನಾ ಏನು ಇಲ್ಲಿ ಬಂದು ಯಾವಾಗ ಬಂದನು ಹೆಂಗ ಬಂದನು ಗೊಂತಿಲ್ಲ, ಅದು ಗೊಂತಿಲ್ಲ, ನಾ ಹೆಂಗ ಬಂದನು ಯಾವಾಗ ಬಂದನು ಅದು ಗೊಂತಿಲ್ಲ, ಬಂದು ಇಲ್ಲಿ ತಪ್ಸ್ಕೊಂಡುನು. ಆದ್ರೆ ನನ್ನವ್ರನ್ನವ್ರು ಯಾರು ಇಲ್ಲಿ ಇಲ್ಲ. ನಾ ಹೋಗ್ಬೇಕಲ್ಲ, ನನ್ನ ತಂದೆಯ ಬಳಿಗೆ ನಾ ಹೋಗ್ಬೇಕು, ನಾ ಸುಖ ಇಲ್ಲದ ಒಟ್ಟ ದುಃಖ ಇರ್ಲಿಲ್ಲ, ಅಲ್ಲಿ ನಾ ಹೋಗ್ಬೇಕಂತ ಆತ್ಮ ಯಾವಾಗ ವಿಚಾರ ಮಾಡ್ತದೆ, ಅಂತ ಆತ್ಮ ಏನಾಗ್ತದ ಅಂದ್ರೆ ತನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಅಂದ್ರೆ ಧ್ಯಾನ ಮಾಡಕ್ ಶುರು ಮಾಡ್ತಾರೆ. ಭಗವಂತನ ಧ್ಯಾನ ಮಾಡೋರು ಮಾತ್ರ ಇದಕ್ಕೆ ಸಾಧ್ಯ ಇದೆ, ಇಲ್ಲರೂ ಇನ್ನೊಂದವ್ರಿಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಏನಾರ ಆಗಲಿ ಸ್ವಲ್ಪ ಪ್ರಯತ್ನ ಮಾಡ್ಬೇಕ್ರಾದ. ಯಾರ್ಯಾರೋ ಒಬ್ರು ಹೇಳ್ತಾರ ಅಂದ್ರೆ ತಿಳ್ಕೋಬೇಕು, ಯಾರ್ಯಾರೋ ಒಬ್ರು ಹೇಳ್ತಾರ ಅಂದ್ರೆ ನಾವು ತಿಳ್ಕೋಬೇಕು. ಒಂದು ಸ್ವಲ್ಪ ಬಹಳ ಆಗಿಲ್ಲ ಅವ್ರು ಸ್ವಲ್ಪ ನಾವು ಇನ್ನೇನ ಈ ಭಗವಂತನ ಸನೇಕ ಬಂದೇವ್ ನಾವು, ಇನ್ನೇನಪ್ಪ ಒಂದು 10-15 ಕಿಲೋಮೀಟರ್ ಐತಿ ನಮ್ಮ ಊರ, ಅಷ್ಟೇ ನಾವು ಹೋಗಿ ಮುಟ್ಟಬಾರ್ದ? ಒಂದು 10-15 ಕಿಲೋಮೀಟರ್ ಐತಿ, ಇನ್ನೇನಿದ್ರು ಮಾರಾಯ ಹೋದ್ರೆ ನಮ್ಮ ಊರ್ ಹತ್ತಿ ಬಿಡ್ತದೆ ಮಣ್ಣಿಕೇರಿ. ಒಂದ್ 2 ಕಿಲೋಮೀಟರ್ ಐತೆ ಅಂತ ಇಟ್ಕೋರಿ, ಅಲ್ಲಿಂದ ತಪ್ಸ್ಕೊಂಡು ಯಾವಾಗ ಹೋಗಿದೆ ಗೊತ್ತಿಲ್ಲ, ಹೌದಾ? ಯಾವಾಗ ಬಂದು ಗೊತ್ತಿಲ್ಲ. ಇಡೀ ಜಗತ್ತನ್ನ ಅಡ್ಡಾಡಿ ಬಂದೇವ್ ನಾವು, ಲಕ್ಷಾಂತರ ಜನ್ಮಗಳ ಅಡ್ಡಾಡಿ ಬಂದೇವು, ತಿಂಗಾಡಿ ಬಂದೇವು. ಆದ್ರೆ ನಮ್ಮ ಊರಿಗೆ ಸಮೀಪ ಬಂದೆವು, ಆದ್ರೆ ನಮ್ಮ ಊರಿಗೆ ಸಮೀಪ ಇದೆ ಅಂತ ನಮ್ಗೆ ಜ್ಞಾನ ಆಗೋದಿಲ್ಲ ಅಂದ್ರೆ ಮತ್ತೆ ನಾವೇ ಕೂತಿರ್ರಿ. ಈ ಮನುಷ್ಯ ಜನ್ಮಕ್ಕೆ ಬಂದಿಲ್ಲ, ಅತ್ಯಂತ ಸಮೀಪವಾಗಿ ಪರಮಾತ್ಮನ ಸನ್ನಿಧಿಗೆ ಬಂದೆ ನಾವು, ಭಗವಂತನಿಗೆ ಬಹಳ ಸಮೀಪ ಬಂದೆ ನಾವು, ನಮ್ಮ ಊರು ಸಮೀಪ ಬಂದೆವು, ನಮ್ಮ ತಂದೆಯ ಸಮೀಪ ಬಂದೆವು. ಇಷ್ಟು ಬಂದು ನಾವು ಮತ್ತೆ ಏನಪ್ಪ ಎಲ್ಲಿ ಅಮರ ತಂದು ಈ ಕಡೆ ಮಾರ್ಯಾಗ ಹೊಂಟ್ರೆ, ನಮ್ಮ ಊರು ಇರೋದು ಈ ಕಡೆ ಇದೆ, ಆದ್ರೆ ನಾವು ಈ ಕಡೆ ಮಾರ್ಯಾಗ ಮತ್ತೆ ಹೊಳೆ ಹೊಂಟ್ರೆ ಮತ್ತೆ ನಮ್ಮ ಊರು ಐತೆ ನೋಡಕಂತೇವೆ, ಯಾವಾಗ ಸಿಗ್ತದೆ ಮತ್ತೆ ದೂರ ಆಗ್ತದೆ, ಮತ್ತೆ ದೂರ ಆಗ್ತದೆ. ಎಷ್ಟು ಹೋಗುತ್ತೆ ಅಷ್ಟು ದೂರ ಆಗ್ತದೆ.
ಅದಕ್ಕೆ ಹಂಗ ಆಗ್ಬಾರ್ದು ನಾವು ಅದಕ್ಕೆ ತಿಳ್ಕೊಬೇಕು. ಈ ಮನುಷ್ಯ ಜನ್ಮದಲ್ಲಿ ನಮ್ಮ ತಂದೆ ಎಲ್ಲಿದಾನ, ಯಾವ ಊರಾಗದಾನ, ಎಷ್ಟು ದೂರದ, ನಮಗ ಅವ್ ಎಷ್ಟು ದೂರದ, ಬಹಳ ದೂರ ಇಲ್ರಿ, ಬಹಳ ಸಮೀಪದ. ಈ ಮನುಷ್ಯ ಜನ್ಮದಿಂದ ನೀವು ಮತ್ತೆ ಎಲ್ಲರ ಕತ್ತಿ ಓದಿರಬಹುದು, ಕತ್ತಿ ಕೇಳಿರಬಹುದು, ಆದ್ರೆ ಅದೆಲ್ಲ ನಂಬಕ ಆಗುದಲ್ಲ, ನಂಬಬೇಡ್ರಿ. ಈ ಮನುಷ್ಯ ಜನ್ಮದಲ್ಲಿ ಯಾರು ಗುರು ಉಪದೇಶ ತಗೊಂಡ ಶರಣರಾಗಿದಾರ, ಸಂತರಾಗಿದಾರ, ಮಹಾತ್ಮರಾಗಿದಾರ ಅಥವಾ ಭಕ್ತರಾಗಿದಾರ, ಯಾರು ಭಗವಂತನ ಚರಣ ಚಿಂತನ ಧ್ಯಾನ ಮಾಡಿದಾರ, ಯಾರು ತಮ್ಮ ಅಂತಃಕರಣ ತಮ್ಮ ಮನಸ್ಸು ಸೆಟ್ ಮಾಡ್ಕೊಂಡ್ರ ಅವ್ರಿಗೆ ಮಾತ್ರ ಅವ್ರ ತಂದೆಯ ಗುರುತ ಇಡಕ್ ಸಾಧ್ಯ ಆಗೈತಿ. ಅವರ ನಿಜವಾದ ಸ್ವಸ್ವರೂಪವನ್ನ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ತಿಳಿಯಾಕಾಗೈತೆ ಅವ್ರಿಗೆ. ಮತ್ತೆ ಅವ್ರು ಹೋಗಿ ಮುಕ್ತಿ ಪಡೆಯೋಕೆ ವಿನಃ ಯಾವುದೇ ಪ್ರಾಣಿ ಪಕ್ಷಿಗಳಲ್ಲಿ ಮುಕ್ತಿ ಆಗಿತ್ತು ಅಂತ ಯಾರ್ಯಾರು ಬರೆದ್ರ ನಮ್ಮ ನಂಬಕ್ ಹೋಗ್ಬೇಡ್ರಿ. ಅದು ಆಗೋದು ಸಾಧ್ಯನೇ ಇಲ್ಲ, ಯಾವಾಗ ಆಗಕ್ ಸಾಧ್ಯ ಇಲ್ಲ. ಹಂಗಾಗಿ ಮನುಷ್ಯರಾಗಬೇಕು, ನಮ್ಗೆ ಜ್ಞಾನ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಇದೆ. ಏನಂದ್ರ ಈ ಶರೀರದ ಕೊಳತು ಹೋಗ್ತದ, ನೀವು ಅನುಭವ, ನೀವು ಸುಗಂಧ ಹಚ್ಕೊಡಿ, ಇದಕ್ಕೆ ಎಣ್ಣೆ ಹಾಕ್ತಿರಿ, ಇದಕ್ಕೆ ಸಾಮನ ಹಾಕ್ತಿರಿ, ಇದಕ್ಕೆ ಏನು ಬೇಕಾದ ಹಾಕ್ತಿರಿ. ಆದ್ರೆ ಈ ಶರೀರದ ಆತ್ಮ ಬಿಟ್ಟು ಹೋದ 3 ದಿವಸಕ್ಕೆ ಈ ಶರೀರ ಹಿರಿಯಾಕ ಬರಂಗಿಲ್ಲ. ಯಾರು ತಾನ್ ಇರ್ಲಿ, ಅವ್ನ ಶರಣ ಇರ್ಲಿ, ಇವತ್ತು ಅಜ್ಜ ಇರ್ಲಿ, ಕೋಸ್ ಇರ್ಲಿ, ಹುಡುಗರು ಎಂತ ಹುಡುಗಿದ್ರು ಏನಪ್ಪ ದೊಡ್ಡ ರಾಜ ಅಂದ್ರೆ ಅವನ ಶರೀರದಿಂದ ಏನು ಸುಗಂಧ ಬರ್ತದ್ರಿ? ಸುಗಂಧ ಬರಕ್ಕೆ ಸಾಧ್ಯತೆ? ದೇಹ ಬಿಟ್ಟು 3 ದಿವಸನಾಗ ದುರ್ಗಂಧ ಬರಲಿಕ್ಕೆ ಬೇಕು, ಭಯಂಕರ ದುರ್ಗಂಧ. ಅದು ನಾಯಿಗೂ ಅಷ್ಟೇ ಅದ ದುರ್ಗಂಧ, ಇನ್ನೇನು ಮನುಷ್ಯ ಶರೀರಕ್ಕೆ, ನಮ್ಮ ಶರೀರಕ್ಕೆ ಅಷ್ಟೇ ದುರ್ಗಂಧ ಬರ್ತದ. ಮತ್ತೆ ನೀವೇನಾದ್ರೆ ನಾಯಿ ಸುತ್ತಾಗ ಅಷ್ಟೇ ಬಾ ದುರ್ಗಂಧ ಬರ್ತೈತಿ ಯಾಕೆ ಹೋಗ್ಬೇಡ್ರಿ. ಈ ಶರೀರ ಯಾಕಂದ್ರೆ ಇತರೊಳಗ ಏನ್ ತುಂಬೈತ್ರಿ? ಮಾಂಸ, ಮಜ್ಜನ, ರಕ್ತ, ಮಾಂಸ. ಹೌದಾ? ಇತರೊಳಗ ರಕ್ತ ಮಾಂಸ ತುಂಬೈತಿ. ಮತ್ತೆ ಇಲ್ಲೇ ನಾಯಿ ಶರೀರ ಮತ್ತೇನ ಅದ ತುಂಬೈತಲ್ರಿ ಶರೀರವಾಗಿ, ಅದಕ್ಕೂ ಮಾಂಸ, ರಕ್ತ, ಮಾಂಸ ಎಲ್ಲವೂ ಅದೇ ಇದಾವ. ಅದಕ್ಕೆ ಅದು ಶರೀರ ಬಿಡ್ತಾರ, ಅದು ಅಷ್ಟೇ ವಾಸ ದುರ್ಗಂಧ ಆಗ್ತದೆ. ಅದು ಈ ಶರೀರ, ಈ ನಮ್ಮ ಶರೀರ ಐತಲ್ಲ ಅಷ್ಟೇ ಇದು ಇದರಿಂದ ಹೊರಗೆ ಹೋತ ಆತ್ಮ ಅಂದ್ರೆ 2-3 ದಿವಸನಾಗ ದುರ್ಗಂಧಮಯವಾಗಿ ನಾರ್ತದೆ. ಅದಕ್ಕಾಗಿ ನಾವು ಏನಾರು ಆಗಲಿ ಈ ಶರೀರ ಬಿಡೋಕ್ಕಿಂತೆಲ್ಲ ಪೂರ್ವದಲ್ಲಿ ಈ ಶರೀರ ನಮಗಿದೊಂದು ಬಹಳ ಸುವರ್ಣ ಕಾಲಾವಕಾಶ, ಅಂದ್ರೆ ಸುವರ್ಣ ಅವಕಾಶ ಅಂತಾರಲ್ರಿ ಮನುಷ್ಯನಿಗೆ. ಮನುಷ್ಯನಿಗೆ ಸುವರ್ಣ ಅವಕಾಶ ಅಂತಾರಲ್ಲ, ಹಂಗ ಸುವರ್ಣ ಅವಕಾಶ ನಮ್ಮ ಆತ್ಮನಿಗೆ ಯಾವಾಗ ಸುವರ್ಣ ಅವಕಾಶ ಇರಪ್ಪ ಅಂದ್ರೆ ಒಂದೊಂದು ಕ್ಷಣನೂ ಒಂದೊಂದು ದಿವಸನೂ ನಮ್ಮ ಆತ್ಮನಿಗೆ ಈ ಮನುಷ್ಯ ಜನ್ಮದ ಆಯುಷ್ಯ ಏನದಲ್ಲ ಅದು ಸುವರ್ಣ ಕ್ಷಣ. ಸುವರ್ಣ ಕ್ಷಣಗಳು ಅಂದ್ರ ಬಂಗಾರದ ಕ್ಷಣಗಳು, ಬಂಗಾರದ ದಿನಗಳು ನಮ್ಮ ಆತ್ಮನಿಗೆ. ಆದ್ರೆ ನಮ್ಮ ಬಂಗಾರದ ಕ್ಷಣಗಳನ್ನ, ಬಂಗಾರದ ದಿನಗಳನ್ನ ಅದನ್ನ ಅರ್ಥಪೂರ್ಣವಾಗಿ ಮಾನವೀಯ ಮೌಲ್ಯಗಳಿಂದ, ಬಸವ ಚಿಂತನದಿಂದ, ಪಾರಮಾರ್ಥದಿಂದ ನ್ಯಾಯಭರಿತವಾಗಿ ನಾವು ಅದನ್ನು ದಿನಾಲು ಅದನ್ನು ಚೆನ್ನಾಗಿ ಯೂಸ್ ಮಾಡಿದ್ರೆ, ಬಳಸಿದ್ರೆ ಅದು ನಮ್ಮ ಆತ್ಮ ಪುಣ್ಯ ಆತ್ಮ ಆಗ್ತದೆ, ನಮ್ಮ ಆತ್ಮ ಪವಿತ್ರ ಆತ್ಮ ಆಗ್ತದೆ, ನಮ್ಮ ಆತ್ಮ ಭಗವಂತನ ಪ್ರೀತಿಯನ್ನು ಪಡಿತದೆ, ನಮ್ಮ ಆತ್ಮ ಏನ್ ಮಾಡ್ತದೆ ಅಂದ್ರೆ ಅಮೃತವನ್ನ ಪಡಿತದೆ. ಈ ಶರೀರ ಇಂಥ ಶರೀರ ಅಲ್ರಿ, ಈ ಶರೀರ ಏನದ ದುರ್ಗಂಧಮಯ ಆಗ್ತದೆ ಈ ಶರೀರ ಬಿಟ್ಟ ತಕ್ಷಣ. ಆದ್ರೆ ಆ ಶರೀರ ಮುಂದೊಂದು ಶರೀರ ಅದ ರೀ, ಯಾರಿಗೆ? ಪುಣ್ಯ ಪುರುಷರಿಗೆ. ಇನ್ನು ಪಾಪಿಗಳಿಗೆ ಒಂದು ಶರೀರ ಅದ. ಪಾಪಿಗಳಿಗೆ ಅತ್ಯಂತ ಈ ಜಗತ್ತಿನಲ್ಲಿ ಕ್ರಿಮಿ ಕೀಟಗಳ ಅತ್ಯಂತ ದುರ್ಗಂಧವಾದಂತ ಜನ್ಮಗಳು ಯಾವುದಾವಲ್ಲ, ಅದಕ್ಕಿಂತಲೂ ಕೆಟ್ಟ ದುರ್ಗಂಧವಾದಂತ ಜನ್ಮ ಯಾವ್ದ್ರ ಇದ್ರೆ ಅದ ಪಾಪಿಗೆ ದೊರತಕ್ಕಂಥ ನರಕ ಯಾತನೆ ಶರೀರ. ಅತಿ ಪಾಪ ಮಾಡಿದವರು ಯಾರಲ್ಲ, ನರಕ ಯಾತನೆಯನ್ನು ಅನುಭವಿಸ್ಲಿಕ್ಕೆ ಯಾರಲ್ಲ, ಅವ್ರಿಗೆ ಈ ಜನ್ಮದ ಈ ಭೂಮಿ ಮೇಲೆ, ಈ ಜಗತ್ತಿನಲ್ಲಿ ಅತ್ಯಂತ ಕೆಳಮಟ್ಟದ ಜನ್ಮವನ್ನು ಧರಿಸಲಿಕ್ಕೆ ಅವನು ಯೋಗ್ಯ ಆಗಿಲ್ಲ ಅಂದ್ರೆ ಅವನ ನರಕ ಪ್ರಾಪ್ತಿ ಆಗ್ತದೆ. ನರಕ ಪ್ರಾಪ್ತಿ ಆಗ್ತಾರೆ ಅಲ್ಲಿ ಏನಾಗ್ತದಂದ್ರೆ ಅತ್ಯಂತ ದುರ್ಗಂಧಮಯವಾದಂತಹ ಶರೀರ, ಅತ್ಯಂತ ದುಃಖಮಯವಾದಂತಹ ಶರೀರ ಅವನು ಪ್ರಾಪ್ತಿ ಆಗ್ತದೆ ಆ ಆತ್ಮಗೆ. ಅಷ್ಟೆಲ್ಲಾ ದುಃಖವನ್ನು ಅನುಭವಿಸಿ ಅವಾಗ ಆತ್ಮ ಏನ್ ಮಾಡ್ತದಂದ್ರೆ ಮತ್ತೆ ಹೊಳೆ ಭೂಮಿ ಬರ್ತದೆ. ಭೂಮಿ ಬಂದ ಅತ್ಯಂತ ಕೆಳಮಟ್ಟದ ಜನ್ಮವನ್ನು ಧರಿಸ್ತದೆ, ಕೀಳು ಜನ್ಮವನ್ನು ಧರಿಸ್ತದೆ, ದುಃಖವನ್ನು ಅನುಭವಿಸ್ತದೆ, ಬಹಳ ರೋಧಿಸ್ತದೆ, ಬೆಂದುತ್ತದೆ, ಬೇಯ್ತದೆ. ಆದ್ರೆ ಏನು ಅನುಭವಿಸಬಾರ್ದು. ಯಾವ ಜನ್ಮದಲ್ಲಿ ಒಂದು ಜನ್ಮದಲ್ಲಿ ತಿನ್ನಾಕ ಅನ್ನ ಇಲ್ಲಾರು ಸಾಯ್ತದೆ, ಕುಡಿಯಾಕ ನೀರು ಇಲ್ಲಾರು ಸಾಯ್ತದೆ, ಇನ್ನೇನು ಬೆಂಕಿ ಸುಟ್ಕೊಂಡು ಸಾಯ್ತದೆ, ಬಹಳ ಹಿಂಸೆಯನ್ನು ಅನುಭವಿಸ್ತದೆ. ಯಾವುದು? ನಮ್ಮ ಆತ್ಮ ಅನಂತ ಜನ್ಮಗಳಲ್ಲಿ ಅದೆಲ್ಲ ಮಾಡಿ ಮತ್ತೆ ಪುಣ್ಯ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಪುಣ್ಯ ಗಸ್ಕೊಂಡು ಬತ್ತು ಮತ್ತೆ ಪುಣ್ಯ ಹೆಚ್ಚಾದಾಗ ಮತ್ತೆ ಮನುಷ್ಯ ಜನ್ಮ ಸಿಗ್ತದ ಆತ್ಮ. ಮತ್ತೆ ಅವಾಗ ಪಾಪ ಮಾಡಿದ್ರೆ ಮತ್ತೆ ಹೋಗೋದೇ ದುಃಖ ಅನುಭವಿಸ್ಲಿಕ್ಕೆ. ಆದ್ರೆ ನಾವೆಲ್ಲರೂ ಏನ್ ಮಾಡಿದೀವಿ? ಏನೋ ಪುಣ್ಯ ಗಸ್ಕೊಂಡು ಬಂದೇನೋ, ನಿಮ್ಮೆಲ್ಲರ ಆತ್ಮ ಪುಣ್ಯ ಗಸ್ಕೊಂಡು ಬಂದಿರ. ಈ ಮನುಷ್ಯ ಜನ್ಮ ಸಿಗ್ಬೇಕಾದ್ರೆ ಹಂಗೆ ಸಿಗಂಗಿಲ್ಲ, ಪುಣ್ಯ ಗಸ್ಕೊಂಡು ಬಂದಾಗ ಈ ಮನುಷ್ಯ ಜನ್ಮ ಸಿಕ್ಕದ.
ಆದ್ರೆ ಈ ಮನುಷ್ಯ ಜನ್ಮದಲ್ಲಿ ನಾವು ಪಹತೆಗಳು ಆದ್ರೆ ನಮ್ಮ ಆತ್ಮ ದುಃಖವನ್ನು ಅನುಭವಿಸ್ಲಿಕ್ಕೆ ಹೋಗ್ತದೆ. ಅದಕ್ಕೆ ದುಃಖವನ್ನು ಅನುಭವಿಸ್ಲಿಕ್ಕೆ ಹೋಗಬಾರ್ದು ಅಂದ್ರೆ ನಾವೇನ್ ಮಾಡಬೇಕು? ಪುಣ್ಯ ಕರ್ಮಗಳನ್ನ, ಸತ್ಕರ್ಮಗಳನ್ನ ಮಾಡ್ಬೇಕು. ಶರಣರ ಮಾತುಗಳನ್ನ ಕೇಳ್ಬೇಕು, ಸಂತರ ಮಾತುಗಳನ್ನ ಕೇಳ್ಬೇಕು. ನಾವು ಒಳ್ಳೆಯದೇ ಯಾವುದಾದ್ರು ಬೇರ್ಪಡಿಸ್ಬೇಕು, ಕೆಟ್ಟದ ಯಾವುದಾದ್ರು ಬೇರ್ಪಡಿಸ್ಬೇಕು. ಒಳ್ಳೆಯದನ್ನು ನಮ್ಮ ಜೀವನದಲ್ಲಿ ಬಳಸ್ಕೋಬೇಕು, ಕೆಟ್ಟದನ್ನು ನಾವು ಬೇರ್ಪಡಿಸಿ ತೆಗೆದು ಹಾಕ್ಬೇಕು. ಅದು ಜಾಡ ಕೆಟ್ಟದ, ಅದರಿಂದ ನನಗೆ ದುಃಖ ಆಗ್ತದೆ ತಿಳ್ಕೊಬೇಕು. ನಾವು ಬಹಳ ಚೆನ್ನಾಗಿದ್ದೇವ್ರಿ. ನಾವೇನಾರು ಎಲ್ಲರೂ ಕೂಡಿ ಗಂಡು ಕಟ್ಟಿ ಇಟ್ಕೊಂಡ್ರಿ ಚಲೋ ಚಲೋ ಅದ್ರಿಗೂ ಅಷ್ಟೇ ಇರ್ತೀರಲ್ರಿ. ಚಲೋ ಚಲೋ ಸೀರಿಯಸ್ ಇರ್ತಿರಲ್ರಿ. ಏನ್ ಹರ್ಕೊಂಬರ್ಕ ಎಲ್ಲ ಗಾಯ ಮಾಡಿ ಏನು ಕಟ್ಟಿ ತೆಜ್ರಾಗ ಇರ್ತಾರೇನ್ರಿ? ಬಂಗಾರದ ಆಭರಣಗಳನ್ನ ಮಾತ್ರ ಕೀಲೆ ಹಾಕಿರ್ತೀರಿ ನೀವು, ಅಮೂಲ್ಯವಾದ ವಸ್ತುಗಳು ಅಂತೇಳಿ. ಹೌದಾ? ಇನ್ನೇನು ಕೋಳ ಕಟ್ಟಿಗೆ ಏನಾದ್ರು ಕೀಲೆ ಹಾಕಿರ್ತೀರೇನು? ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಬಹಳ ಜಾಣರಿದ್ದೇವೆ. ನಮಗೆ ಯಾವ್ದಕ್ಕೆ ಬೆಲೆ ಇದೆ, ಯಾವ್ದಕ್ಕೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸತ್ಯಕ್ಕೆ ಏನು ಬೆಲೆ ಇದೆ ಮತ್ತೆ ಸುಳಿಗೇನು ಬೆಲೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿದೆ. ಆದ್ರಲ್ಲೇ ಏನ್ ಮಾಡಕತ್ತೀವಿ? ತಪ್ಪಾಕತ್ತೀವಿ. ಆದ್ರಲ್ಲೇ ಅದನ್ನು ಬಳಸ್ತಾ ಇಲ್ಲ ನಮ್ಮ ಜೀವನದಲ್ಲಿ. ಧರ್ಮಕ್ಕೆ ಏನು ಬೆಲೆ ಇದೆ, ಅಧರ್ಮಕ್ಕೆ ಏನು ಬೆಲೆ ಇದೆ ಗೊತ್ತಿದೆ. ನಮ್ಮ ಮನಸ್ಸನ್ನು ಹೇಳ್ತದೆ. ಹೌದಾ? ಆದ್ರಲ್ಲೇ ನಮ್ಮ ಜೀವನದಲ್ಲಿ ಬಳಸ್ತಾ ಇಲ್ಲ. ನ್ಯಾಯತೆಯನ್ನು ಬೆಲೆ ಇದೆ, ಅನ್ಯಾಯತೆಯನ್ನು ಬೆಲೆ ಇದೆ ಅಂತ ನಮ್ಮ ಮನಸ್ಸು ಹೇಳ್ತಾರೆ. ಸಮಾಜದವರು ಯಾರೋ ಒಬ್ರು ಹಿರಿಯರು ಹೇಳ್ತಾರೆ, ಯಾರೋ ಒಬ್ರು ಸಂತ ಹೇಳ್ತಾರೆ, ನಮ್ಮ ಆತ್ಮ ಹೇಳ್ತಾರೆ ಇದು ಒಳ್ಳೇದ ಅಂತ ಹೇಳ್ತಾರೆ. ಆದ್ರೂ ನಾವು ಏನ್ ಮಾಡಕತ್ತೀವಿ? ಒಳ್ಳೇದನ್ನ ಕೆಟ್ಟದನ್ನ ಕೂಡಿಸಿ ನಮ್ಮ ಜೀವನದಲ್ಲಿ ಬಳಸಕತ್ತೀವಿ. ಧರ್ಮವನ್ನು ಬಳಸಕತ್ತೀವಿ, ಅಧರ್ಮವನ್ನು ಬಳಸಕತ್ತೀವಿ. ನ್ಯಾಯವನ್ನು ನೀತಿ ಎರಡು ಕೂಡಿಸಿ ಬಳಸಕತ್ತೀವಿ. ಅದು ಬೇರ್ಪಡಿಸ್ಬೇಕು. ಯಾವ್ದು ಬೆಲೆ ಬೆರೆತವಾಗಿದೆ, ಯಾವ್ದು ಸತ್ತಿದೆ, ಯಾವ್ದು ಸುಂದರ ಇದೆ, ಯಾವ್ದು ಸಿಹಿದೆ, ನಾವು ತಿಳಿದು ಬಳಸಬೇಕು. ತಿಳಿದು ಬೆಳೆಸಿದ್ರೆ ಜೀವನ ಸುಂದರಮಯವಾಗುತ್ತದೆ. ತಿಳಿದು ಬೆಳೆಸಿದ್ರೆ ಜೀವನ ಭಗವಂತನ ಪ್ರೀತಿ ಭರಿತವಾಗುತ್ತದೆ. ತಿಳಿದು ಬೆಳೆಸಿದ್ರೆ ಜೀವನ ಅಮೂಲ್ಯ ಭರಿತವಾಗುತ್ತದೆ. ತಿಳಿದು ಬೆಳೆಸಿದ್ರೆ ನಮ್ಮ ಆತ್ಮ ಪವಿತ್ರ ಭರಿತ ಆಗ್ತದೆ. ನಮ್ಮ ಆತ್ಮ ಕುಲು ನಗ್ತದ. ಇನ್ನೇನು ಗೆದ್ದಿನಿ ಅಂತದ. ಸೋತನೆ ಅನ್ನಂಗಿಲ್ಲ. ಯಾವುದನ್ನು ನೀವು ಒಳ್ಳೆಯದನ್ನು ಬಯಸಿದ್ರಿ, ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಆಯ್ಕೆ ಮಾಡ್ಕೊಂಡ್ರಿ, ನಮ್ಮ ಆತ್ಮ ಗೆದ್ದಿನಿ ಅಂತ ನಗ್ತದೆ. ಅಕಸ್ಮಾತ್ ನೀವು ಕೆಟ್ಟದನ್ನ ಆಯ್ಕೆ ಮಾಡ್ಕೊಂಡು ಬಯಸಿದ್ರೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ನಾವು ಕೆಟ್ಟದನ್ನ ಬಯಸ್ಕೋತ ಹೋದ್ರೆ ನಮ್ಮ ಆತ್ಮ ಕಣ್ಣೀರು ಹಾಕ್ತಿರ್ತದೆ. ಯಾಕೆ ನಾವು ಸೋತ್ನಿ ಅಂತ. ಈ ಜನ್ಮದಲ್ಲಿ ಸೋತ್ನಿ, ಇನ್ನೇನು ಸೋತ್ನಿ ಅಂದ್ರೆ ಏನ ಒಂದು ದುಃಖ ಇದೆ ಹೇಳಿದ್ರೆ ಅವೆಲ್ಲ ದುಃಖಗಳು ಅನುಭವಿಸ್ಲಿಕ್ಕೆ ಹೋಗೋದಾಗ್ತದಂತ ಕಣ್ಣೀರು ಹಾಕ್ತದೆ. ಹಂಗ ನಮ್ಮ ಆತ್ಮ ಕಣ್ಣೀರು ಹಾಕಬಾರ್ದು. ನಮ್ಮ ಆತ್ಮ ನಗ್ತಾ ಇರಬೇಕಾದ್ರೆ ನಾವೇನ್ ಮಾಡ್ಬೇಕು? ಸತ್ಸಂಗವನ್ನು ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಭಗವಂತನ ಧ್ಯಾನವನ್ನು ಮಾಡ್ಬೇಕು. ನಾವು ಎಷ್ಟೋ ತಪ್ಪುಗಳನ್ನು ಜೀವನದಲ್ಲಿ ಮಾಡಿದ್ರು ಸಹಿತ ಆ ತಪ್ಪುಗಳನ್ನು ಮೆಟ್ಟಿ ಮೇಲೆ ಏರಿ ನಿಂತ ನಾವು ಭಗವಂತ ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ತಪ್ಪು ಮಾಡಿದ್ರೆ ಯಾರು ಇರಂಗಿಲ್ಲ. ಯಾಕೆ? ಸಣ್ಣ ಮಗು ಇದ್ದಾಗ ಹಿಡ್ಕೊಂಡು ದೊಡ್ಡವರು ಆಧಾರವರೆಗೆ ಒಂದಿಲ್ಲ ಒಂದು ನಾವು ಸಹಜವಾಗಿ ತಪ್ಪುಗಳನ್ನು ಮಾಡ್ತಿರ್ತೀವಿ. ಆದ್ರೆ ಅವ ತಪ್ಪುಗಳನ್ನ ತಿದ್ದುಕೊಳ್ಬೇಕಾಗ್ತದೆ. ಮನುಷ್ಯ ತಪ್ಪುಗಳನ್ನ ತಿದ್ದುಕೊಂಡು ಮತ್ತೆ ನಡಿಬೇಕಾಗ್ತದೆ. ಎಡಿ ಬಿದ್ದಪ್ಪ ಅಂದ್ರೆ ಇನ್ನೇನು ಹೆದ್ರ ಸಲ ಎಡಿ ಕಲ್ಲಿದ್ರೆ ನೀ ಎಡಿ ಬೀಳ್ತಂತ ಎಡಿ ಒಂದು ಸಲ ಬಿದ್ದಿರ್ತೀವಿ. ಇನ್ನೇನು ಮುಂದೆ ಕಲ್ಲು ಇಟ್ಟಂದ್ರೆ ನೀವು ಆರ್ಯಾಗ ನಡಿಬೇಕಂತ ನೀವು ಬುದ್ಧಿ ಅದಕ್ಕೆ ಪಾಠ ಕಲಿಸಿದಂಗೆ ಇಷ್ಟ. ಮನುಷ್ಯನಿಗೆ ಪ್ರತಿಯೊಂದು ಪಾಠ ಕಲಿಸ್ತೇವೆ. ಯಾವ್ದು ಪಾಠ ಕಲಿಸಂಗಿಲ್ಲ ಅಂತಲ್ಲ. ಜೀವನದಲ್ಲಿ ಏನಾರ ಒಂದು ನಾವು ತಪ್ಪು ಮಾಡಿ ಒಂದು ಸು ಹೇಳಿದ್ರೆ ಅದು ಪಾಠ ಸಿಗ್ತವೆ. ಯಾಕಂದ್ರೆ ಈ ಸು ಹೇಳಿ ಅಂತ ಗೊತ್ತಾಯ್ತಂದ್ರೆ 4 ಜನ ಅವನಿಗೆ ಈ ಮೂಕ ಅಂತಾರು, 4 ಜನ ಇವ್ ಲೋಪರ ಅಂತಾರು, 4 ಜನ ಏನಂತಾರ ಈ ವಿಶ್ವಾಸ ಇಲ್ಲದ ಮನುಷ್ಯಪ್ಪ ಅಂತಾರು. ಇವನಿಗೆ 4 ಜನ ಯಾರ ಹೋಗಿ 10 ರೂಪಾಯಿ ಕೇಳಿದ್ರು ಏನಂತಾರ? ಇವನು ಸುಳ್ಳು ಹೇಳ್ತಾನ, ಇವ್ ನಾಲಾಯ್ತದಾನ, ಇವ್ ವ್ಯವಹಾರಕ್ಕಿಲ್ಲ ಅಂತ ಇವ್ನಿಗೆ 10 ರೂಪಾಯಿ ಕೊಡಂಗಿಲ್ಲ. ಅವಾಗ ನಿನಗೆ ಗೊತ್ತಾಗ್ತದ ಇದು ಎತ್ತರಿಂದ ಹಿಂಗ ಆಗಾಕತ್ತೈತಿ ಅಂತ ಗೊತ್ತಾಗ್ತದ. ಅವಾಗ ನಿನ್ನ ಪಾಠ ಕಲಿಸ್ತದ. ಅದು ಏನು ಸುಳ್ಳು ಹೇಳಿ ಹಿಂಗ ಆಗ್ತದೆ ನೋಡಂತ ಅಲ್ಲೇ ಕಲಿಸ್ತದ ಪಾಠ. ಅದಕ್ಕಾಗಿ ಅದನ್ನ ಮಾಡಬಾರ್ದು. ಆಮೇಲೆ ನಮ್ಮ ಆತ್ಮ ಈಗೇನಾರು ನಾವು ಧ್ಯಾನ ಮಾಡಿದ್ದಾರೆ, ನಾವೇನಾರು ಭಗವತ್ ಚಿಂತನೆ ಮಾಡಿದ್ದಾರೆ, ಭಗವತ್ ಚಿಂತನೆಯಿಂದ ಬಹಳ ದೊಡ್ಡ ಲಾಭ ಅದ್ರಿ. ಅದನ್ನ ಎಷ್ಟು ಹೇಳಿದ್ರೆ ಕಮ್ಮಿ ಇದೆ, ಅದು ವರ್ಣನೆ ಮಾಡಕ್ಕೂ ಅದು ಆಗಂಗಿಲ್ಲ. ಆದ್ರೆ ಸ್ವಲ್ಪ ನಾವು ಏನ್ ಮಾಡ್ಕೋಬೇಕಂದ್ರೆ ನಮಗ್ ತೇರಷ್ಟು ನಿಮ್ಗೆ ಹೇಳಕತ್ತೀವಿ. ಸ್ವಲ್ಪ ಧ್ಯಾನ ಮಾಡಿದ್ರೆ ಏನಾಗ್ತದಂದ್ರೆ, ನೀನು ಒಂದು ಸಲ ಧ್ಯಾನ ಮಾಡಿದ್ರೆ ನೀನು 1000 ರೊಟ್ಟಿಗಳನ್ನ ಕೊಟ್ಟು ಎಷ್ಟು ಪುಣ್ಯ ಪಡಿತಿಲ್ಲ. 1000 ರೊಟ್ಟಿಗಳನ್ನ ದಾನ ಮಾಡಿ ಎಷ್ಟು ಪುಣ್ಯ ಗಳಿಸ್ತಿಲ್ಲ, ಅಷ್ಟು ಒಂದೇ ಒಂದು ಸಲ ಧ್ಯಾನ ಮಾಡಿದ್ರೆ ನಮ್ಗೆ ಸಿಗ್ತದೆ ನೋಡ್ರಿ ಪುಣ್ಯ. ಇನ್ನೇನು 1000 ಸಲ ನೀವು ಪೂಜೆ ಮಾಡಿ ಎಷ್ಟು ಗಳಿಸ್ತಿಲ್ಲ. ಮಾಂತಲಿಂಗನ ಲಿಂಗಕ್ಕೆ ಹೋಗಿ ಹೂ ಹಾಕಿ, ಹಾಲು ಹಾಕಿ, ನೀರು ಹಾಕಿ, ವಿಭೂತಿ ಹಚ್ಚಿ ನೈವೇದ್ಯ ಹಿಡಿದು ಎಷ್ಟು ಪುಣ್ಯ ಗಳಿಸ್ತಿಲ್ಲ ನೀನು.
ಮಾಂತಲಿಂಗನ ಫೋಟೋಗಾಗಲಿ ಅಥವಾ ಅವನ ಮೂರ್ತಿಗಾಗಲಿ ನೀವು 1000 ಸಲ ಪೂಜೆ ಮಾಡಿ ನೀ ಏನ್ ಗಳಿಸ್ತಿಲ್ಲ ಅಷ್ಟು ಪುಣ್ಯ ಒಂದು ಸಲ ನಿರ್ಮಲವಾದಂತ ಮನುಷ್ಯನಿಂದ ಅವನ ಜ್ಞಾನ ಮಾಡಿದ್ರೆ ಅಷ್ಟು ಪುಣ್ಯ ಸಿಗುತ್ತದ. ಇನ್ನೊಂದು ಪುಣ್ಯ ಸಿಗೋದು ಅಷ್ಟೇ ಅಲ್ರಿ, ಪುಣ್ಯ ಅಷ್ಟೇ ಸಿಗಂಗಿಲ್ಲ, ಅದ್ರ ಜೊತೆಗೆ ಏನಾಗ್ತದೆ ಅಂದ್ರೆ ನೀವು ಮಾಡಿದ ಪಾಪ ಕರ್ಮಗಳೆಲ್ಲ ಕತ್ತರಿಸಿ ಹೋಗ್ತಿರ್ತಾವ. ಒಟ್ಟು ಎಷ್ಟು ಜನ್ಮಾಂತರದಿಂದ ಬಂದಂತ ಪಾಪ ಇರ್ತದಲ್ಲ ನಮ್ಮದು, ನಾವು ಅರಿತಾ ಇರಲಾರ್ದ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಎಷ್ಟೋ ಜನ್ಮಗಳು 100 ಜನ್ಮಗಳನ್ನು ಮಾಡುವಂತ ಪಾಪ ಫಲ ಬೆನ್ನಕ್ಕೆ ಬಂದಿರ್ತೇವೆ ಅಂದ್ರೆ ಅದು ನಿಮಗೆ ಕಾಡ್ತಿರ್ತವೆ. ಮತ್ತೆ ಏನೇನೇನು ದುಃಖ ತಂದು ಕೊಡ್ತಾ ಇರ್ತವೆ, ಮನೆ ಒಳಗೆ ಏನೇನು ತೊಂದರೆಗಳು ತಂದು ಕೊಡ್ತವೆ, ಮತ್ತೆ ಏನೇನೋ ಮಾಡ್ತಿರ್ತವೆ ಅದು ಆ ಪಾಪದ ಫಲ. ಆದ್ರೆ ನೀವು ಧ್ಯಾನ ಮಾಡಬೇಕಂದ್ರೆ ಆ ಪಾಪದ ಫಲ ಕತ್ತರಿಸಿ ಹೋಗ್ತಿರ್ತದೆ, ನಾವು ಕತ್ತರಿಸಿ ಹೋಗ್ತಿರ್ತದೆ. ಅವಾಗ ಪುಣ್ಯದ ರಾಶಿ ಸಂಗ್ರಹ ಆಗ್ತದೆ. ಪುಣ್ಯದ ರಾಶಿ ಸಂಗ್ರಹ ಆಯ್ತದೆ. ಒಂದು ಸಲ ನಮ್ಮ ಪಾಪ ಪೂರ್ಣ ಯಾವಾಗ ನಶಿಸಿ ಹೋಗ್ತದೆ, ಪುಣ್ಯದ ಫಲ ಯಾವಾಗ ಸಂಗ್ರಹ ಆಗ್ತದೆ, ಅವಾಗ ನಾವು ಇದೇ ಹೇಳಿದಲ್ರಿ, ನಾವು ಮರ್ತ ಅಡ್ಡಾಡತ್ತೇವೆ ಅಂತೇಳಿ, ತಿರುಗಾಡತ್ತೇವೆ ಅಂತೇಳಿ ಆ ಜ್ಞಾನ ಆಗ್ತದೆ. ಅಂದ್ರೆ ನಾನ್ಯಾರು ಅಂತ ನಮ್ಗೆ ಅರಿವು ಆಗ್ತದೆ. ನಮ್ಮ ತಂದೆಯ ದರ್ಶನ ಆಗ್ತದೆ. ಯಾರು ಎಲ್ಲ ಆತ್ಮಗಳ ತಂದೆ ಪರಮಾತ್ಮ ಶಿವಾದನಲ್ಲ, ಅವನ ದರ್ಶನ ಆಗ್ತದೆ. ಅವಾಗ ಒಂದು ಅದ್ಭುತವಾದಂಥದ್ದು, ಅತ್ಯಂತ ಅಮೂಲ್ಯವಾದಂಥದ್ದು ಒಂದು ಜ್ಞಾನ ಆಗ್ತದೆ. ಆ ಜ್ಞಾನ ಯಾವುದಂದ್ರೆ ಅದಕ್ಕೆ ದಿವ್ಯ ಜ್ಞಾನ ಅಂದ್ರು. ಆ ಜ್ಞಾನ ಯಾರಂದ್ರೆ ಯಾವುದು ಅಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಆ ಜ್ಞಾನಕ್ಕೆ ಏನಂದ್ರೆ ಆತ್ಮಜ್ಞಾನ ಅಂದ್ರು. ಆತ್ಮಜ್ಞಾನ ಅಂತಿರ್ತಾರೆ. ಯಾರು ಕೇಳಿದ್ರಿ ನೀವು ಎಲ್ಲರೂ ಒಂದ್ ಕಡೆ ಯಾರು ಹೇಳ್ತಿರ್ತಾರ ಆತ್ಮಜ್ಞಾನ ಅವ್ರು. ಆತ್ಮಜ್ಞಾನ ಏನು? ನಮ್ಮ ಒಳಗಿದ್ದಂತ ಆತ್ಮ ಏನದಲ್ಲ, ಅದೇ ಆತ್ಮನ ನಾನು ಅಂತ ಯಾವಾಗ ನಮ್ಮ ಜ್ಞಾನ ತಗೊಂಡು ಅದೇ ಜ್ಞಾನ ಆತ್ಮಜ್ಞಾನ. ಈಗ ನಾವೇನ್ ತಿಳ್ಕೊಂಡೇವು, ಈ ಶರೀರ ನಾನ ಅಂತ ತಿಳ್ಕೊಂಡೇವಲ್ಲ, ಈ ಶರೀರ ನಾನ ಅಂತ ತಿಳ್ಕೊಂಡೇವಲ್ಲ, ಈ ಶರೀರ ನೀನಲ್ಲಪ್ಪ, ಈ ಶರೀರ ಧರಿಸುವವನಿದೆ, ಈ ಶರೀರ ಧರಿಸುವವನಿದೆ, ಈ ಶರೀರ ಒಳಗೆ ಏನಲ್ಲ ಆತ್ಮನೇ ನಾನಂತ ಯಾವಾಗ ನಿಶ್ಚಯ ಆಗ್ತದಲ್ಲ, ಆ ಜ್ಞಾನಕ್ಕೆ ಆತ್ಮಜ್ಞಾನ ಅಂತ. ಆದ್ರೆ ಅದು ನಿಶ್ಚಯ ಆಗ್ತದೆ ಹಂಗಾಗ್ತದೆ ಅಂడి, ಹಂಗಾಗ್ತದೆ. ಯಾರು ನೋಡ್ರಿ ಮಗು, ಆ ಜ್ಞಾನ ಆಗ್ಬೇಕಾರೆ, ಆ ಜ್ಞಾನವೂ ನಿಶ್ಚಯ ಆಗ್ಬೇಕಾರೆ ಹಂಗ ಆಗತ್ತದನ್ರಿ? ಹಂಗ ಆಗೋದಿಲ್ಲ. ಅದ್ರ ಅನುಭವ ಬೇಕಾಗ್ತದೆ. ನಾವು ಧ್ಯಾನ ಮಾಡ್ಬೇಕಾಗ್ತದೆ. ನಾವು ಸುಮ್ಮನೆ ಹಂಗಾಡ್ಕೋತ ಹೋದ್ರೆ ಆಗುದಿಲ್ಲ. ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ಕೋತ ಹೋದಂಗ ಅನುಭವಕ್ಕೆ ಬರ್ತದೆ ರೀ. ಮನಸ್ಸು ಎಷ್ಟು ಸ್ವಚ್ಛ ಆಗ್ತದೆ, ಅಂತಃಕರಣ ಎಷ್ಟು ಸ್ವಚ್ಛ ಆಗ್ತದೆ, ಅಷ್ಟ ಆತ್ಮಾನುಭವ ಆಗ್ಲಿಕ್ಕೆ ಶುರು ಆಗ್ತದೆ. ಆತ್ಮಾನುಭವ ಒಂದು ಆನಂದ ಆಗ್ತದೆ. ಅದು ಆತ್ಮಾನಂದದ ಆನಂದ ಆಗ್ತದೆ. ಆ ಆನಂದ ಯಾವಾಗ ಆಗ್ತದೆ, ಅವಾಗ ಅದು ನಿಶ್ಚಯ ಆಗ್ತದೆ. ಇಲ್ಲ, ಈ ಶರೀರ ನಾನಲ್ಲ, ಈ ಶರೀರ ಧರಿಸವನ ಇದನ್ನು, ಆದ್ರೆ ನಿಜವಾಗ್ಲೂ ನಾ ಆತ್ಮನಿದನು, ನನ್ನ ತಂದೆ ಪರಮಾತ್ಮ ಅಂತ ನಿಶ್ಚಯ ಆಗ್ತದೆ. ಆ ನಿಶ್ಚಯ ಜ್ಞಾನ ಯಾವಾಗ ಆಗ್ತದಲ್ರಿ, ಅವಾಗ ಪರಮಾತ್ಮ ಬಂದು ಆಶೀರ್ವಾದ ಮಾಡ್ತಾನೆ. ಯಾರು ಧ್ಯಾನ ಮಾಡಿ ಆತ್ಮನ ನಾನೋದಂತ ತಿಳ್ಕೊತಾರಲ್ಲ, ಅವ್ರಿಗೆ ಭಗವಂತ ಆದಿದೇವ ಮಹಾದೇವ ಬಂದು ಆಶೀರ್ವಾದ ಮಾಡಿ ಅವ್ರಿಗೊಂದು ಶರೀರ ಕೊಡ್ತಾನೆ. ಅದು ಎಂತ ಶರೀರ ಅಂದ್ರೆ, ಎಲ್ಲ ದೇವತೆಗಳು ಎಂತ ಏನು ಶರೀರ ಪಡ್ತಾರಲ್ರಿ, ಎಲ್ಲ ದೇವತೆಗಳು ಹೆಂಗಿದಾರಲ್ಲ ಅಂತದೊಂದು ಪವಿತ್ರವಾದಂತ ದಿವ್ಯ ಶರೀರವನ್ನು ಆ ಆತ್ಮಕ್ಕೆ ಆಶೀರ್ವಾದ ಕೊಡ್ತಾನೆ. ಅಂದ್ರೆ ಎಲ್ಲ ಅಂತ ಶರೀರ ಪಡೆದವ್ರು ಯಾರಪ್ಪ ಅಂದ್ರೆ ಶರಣರು. ಅಂತ ಶರೀರ ಪಡೆದವ್ರು ಯಾರಪ್ಪ ಅಂದ್ರೆ ಸಂತರು. ಅಂದ್ರೆ ಎಲ್ಲಾ ಸಂತರು ಅಲ್ಲದೆ ಮತ್ತೆ ಎಲ್ಲಾ ಶರಣರಲ್ಲ, ಯಾರು ಆ ಜ್ಞಾನವನ್ನು ಪಡೆದಿರ್ತಾರಲ್ಲ ಅವರು. ಅಂತ ಶರೀರ ಯಾರು ಪಡೆದಿರ್ತಾರ ಅಂದ್ರೆ ಭಕ್ತರು. ಅಂದ್ರೆ ನಿಜ ಶರಣರ, ನಿಜ ಸಂತರ, ನಿಜ ಭಕ್ತರ ಅಂತ ಇಟ್ಕೋರಿ. ನಿಜ ಭಕ್ತರ ಅಂದ್ರೆ ಯಾರಂದ್ರೆ ಯಾರು ಅಂತ ಜ್ಞಾನ ಆಗಿದ್ರೆ ಅವರೇ ನಿಜ ಭಕ್ತರ ಅಂತ. ಇನ್ನೊಂದಾರ ಅಲ್ಲೇನ್ರಿ ಅಂದ್ರೆ ಇನ್ನವ್ರಿಗೆ ಜ್ಞಾನ ಆಗಿಲ್ಲ, ನಿಶ್ಚಯ ಜ್ಞಾನ ಆಗಿಲ್ಲ ಅವ್ರಿಗೆ. ನಾ ಆತ್ಮ ಏನಾರ ಅಂತ ನಿಶ್ಚಯ ಆಗಿರಲ್ಲ, ಅವ್ರಿಗೆ ಅಷ್ಟು ಜ್ಞಾನ ಆಗಿಲ್ಲ, ಅದಕ್ಕೆ ಏನೋ ಅವ್ರಿಗೆ ಆಗಿಲ್ಲ ಅಂತ ನಾವು ತಿಳ್ಕೋಬೇಕು. ಅದ ಸಿಕ್ತವ್ರೆ ಅಂತದ ಒಂದು ದಿವ್ಯ ದೇಹ ಸಿಕ್ತಂದ್ರೆ ನಮ್ಮ ಆತ್ಮಕ್ಕೆ, ಅವಾಗ ಏನಾಗ್ತದ ಅಂದ್ರೆ ಇದೇನು ಅದೇ ಇರ್ತಾರ ನೋಡಿ, ಇದೇ ಬಸ್ ಸ್ಟ್ಯಾಂಡ್, ಒಂದ್ ಬಸ್ ಸ್ಟ್ಯಾಂಡ್ ಅಂದ್ರೆ ಒಂದ್ ಬಸ್ ಸ್ಟ್ಯಾಂಡ್ ಹೋಗೋದು, ಅಲ್ಲಿ ಏನಾದ್ರು ಒಂದಿಷ್ಟು ಕಷ್ಟ ಪಡುದು, ಮತ್ತೆ ಮುಂದೆ ಹೋಗುದು, ಅಲ್ಲಿ ಇರುವುದು, ಅಲ್ಲಿ ಕಷ್ಟಪಡುದು, ಜನ್ಮಾಂತರಗಳು ಅದೇ ಇದು ನಮ್ಮ ಆತ್ಮ ಅಡ್ಯಾಡೋದೈತಲ್ಲ, ಅದೆಲ್ಲ ತೆತ್ತು ಹೋಗ್ಬಿಡ್ತದೆ. ತೆತ್ತು ಹೋಗಿ ಏನಾಗ್ತದೆ ಅಂದ್ರೆ ಅವಾಗ
ಅತ್ಯಂತ ಪವಿತ್ರವಾದಂತ ಸುಗಂಧಮಯವಾದಂತಹ ಶರೀರ ಸಿಗುತ್ತದೆ. ಅದಕ್ಕೆ ಹಸುವತ್ತು ರಸ ನೀರಡಿಕೆ ಇರೋದಿಲ್ಲ. ಆ ಶರೀರಕ್ಕೆ ಏನು ಬೇಕಾದಲ್ಲ ಬರೀ ಸಂಕಲ್ಪದಿಂದ ಮಾತ್ರ ಸಿದ್ಧಿ ಆಗ್ತದೆ. ಅದು ಕಾಮಧೇನು ಅಂದ್ರೆ ಏನಪ್ಪ, ಕಲ್ಪ ವೃಕ್ಷ ಅಂದ್ರೆ ಏನು, ಅದು ಯಾರಿಗೆ ಸಿಗ್ತದೆ ಅಂದ್ರೆ ಅವ್ರಿಗೆ ಇದೆ ನೋಡಿ. ಅವ್ರು ಏನು ಬೇಡ್ತಾರಲ್ಲ ಅಲ್ಲೇ ಇರ್ತದೆ. ಅಂತವೆಲ್ಲ ಅವ್ರಿಗೆ ಸಿಗ್ತದೆ. ಯಾರಿಗೆ? ದೇವತೆಗಳಂತ ಶರೀರ ಯಾರು ಪಡೆದಿರ್ತಾರೆ, ಪವಿತ್ರವಾದಂತ ದಿವ್ಯ ದೇಹವನ್ನು ಯಾರು ಯಾವ ಆತ್ಮ ಪಡಿತದೆ ಅವ್ರಿಗೆ ಸಿಗ್ತದೆ. ಅವರು ಅಲ್ಲಿ ಬರೀ ಸಂಕಲ್ಪದಿಂದ ಮಾತ್ರ ಅವ್ರು ಏನು ಬೇಯಿಸ್ತಾರ ಅದು ಸಿಗ್ತದೆ ಅವ್ರಿಗೆ. ಆಮೇಲೆ ಯಾವಾಗ ಅವ್ರಿಗೆ ಈ ಶರೀರದಲ್ಲಿ ಉರಿ ಬರ್ತಾವ ತಂಡಿ ಬರ್ತಾವ ನೋಡಿ, ಅಂತದ್ದು ಅವ್ರಿಗೆ ಇರಂಗಿಲ್ಲ. ಆಮೇಲೆ ಈ ಗಾಳಿ ಬೆಳಕ ಅಥವಾ ಇದು ಏನು ನೀರಿಸಿ ಹಸಿವು ರಸಗಳು ಏನಿರಲ್ಲ ಯಾವನೂ ಅದಕ್ಕಿಲ್ಲ. ಅದು ಬರೀ ಆನಂದಮಯವಾದಂತ ಶರೀರ. ಅದು ಯಾವಾಗಲೂ ಆನಂದವಾಗಿರ್ತದೆ. ಆದ್ರೆ ಭಗವಂತನ ಧ್ಯಾನ ಮಾತ್ರ ಮಾಡ್ತಿರ್ತದೆ, ಪರಮಾತ್ಮನ ಧ್ಯಾನ ಮಾತ್ರ ಮಾಡ್ತಿರ್ತದೆ. ಆದ್ರೆ ಅಂತ ಶರೀರ ಧರಿಸ್ಕೊಂಡವ್ರು ಯಾರಪ್ಪ ಅಂದ್ರೆ ನಮ್ಮ ಗುರುಪಾದವರು. ಅಂತ ಶರೀರ ಧರಿಸ್ಕೊಂಡವ್ರು ಯಾರಂದ್ರೆ ನನ್ನ ಗುರು ಕಾರಸಿದ್ದೇಶ. ಅಂತ ಶರೀರ ಪಡೆದವರು ಯಾರಪ್ಪ ಅಂದ್ರೆ ಬಸವಾದಿ ಶಿವಸೇನಗಳು. ಅಂತ ಶರೀರ ಪಡೆದವರು ಯಾರಪ್ಪ ಅಂದ್ರೆ ನೂರಾರು ಮಂದಿ ಶರಣರ ಸಂತರಾಗಿ ಹೋದ್ರಲ್ಲ, ಸಂತರು ಪುಣ್ಯ ಪುರುಷರಲ್ಲ ಅಂತ ಶರೀರವನ್ನು ಪಡ್ಕೊಂಡಾರ. ಅವ್ರು ಆರಾಮವಾಗಿ ಆನಂದವಾಗಿದ್ದಾರೆ. ಅವರ ಆತ್ಮಗಳೆಲ್ಲ ಅತ್ಯಂತ ಸಂತೋಷ. ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ರಿ, ಏನೂ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಹಿಂಗೆ ಹಾಲಿನ ಹೊಳೆನೇ ಹರಿತಿರ್ತದೆ. ಹಾಲು ಬೇಕಂತಲ್ಲ, ಬರೀ ನೀರಿನ ಹೊಳೆ ಹೆಂಗೆ ಹರಿತಾವಲ್ಲ ಹಂಗೆ ಹಾಲಿನ ಹೊಳೆ ಹರಿತಿರ್ತಾವ. ಎಷ್ಟು ಕುಡ್ದಾರ ಹಾಲು. ನೀ ಯಾವ್ದು ಊಟ ಮಾಡ್ಬೇಕಂತ ಇಲ್ಲ, ನೀ ಏನು ಬಯಸ್ತೀಯ ಅದು ಸುಮ್ಮ ಕೊಡ್ತಕ್ಕಂಥ ಕಾಮಧೇನು ಕಲ್ಪ ರಕ್ಷಣೆ ನಿಮ್ಗೆ ಗೊತ್ತೇ ಇರ್ತದೆ. ಕಾಮಧೇನು ಕಲ್ಪ ರಕ್ಷಣೆ ನಮ್ಮ ಯಾವ್ದು ಪುಣ್ಯ ಆತ್ಮ ಇರ್ತದಲ್ಲ, ಆ ಆತ್ಮದ ಜೊತೆಗೆ ಕಾಮಧೇನು ಕಲ್ಪ ರಕ್ಷಣೆ ಇರ್ತದೆ. ಆದ್ರೆ ಅವ್ರು ಏನು ಬಯಸ್ತಾರ ಅದನ್ನ ಕೊಡ್ತಕ್ಕಂಥವ್ರು. ಅಂತಾಗ ಸುಖ ಎಲ್ಲಿದೆ ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಯಾರು ಧ್ಯಾನ ಮಾಡಿ ಪಡ್ಕೋತಾರ, ಈ ಮನುಷ್ಯ ಜನ್ಮದಲ್ಲಿ ಯಾರು ಧ್ಯಾನ ಮಾಡಿ ತಮ್ಮ ಪಾಪವನ್ನು ಕಳ್ಕೊತಾರ, ಪುಣ್ಯವನ್ನು ಸಂಗ್ರಹ ಮಾಡ್ಕೊತಾರ, ಅವ್ರಿಗೆ ಮಾತ್ರ ಪ್ರಾಪ್ತಿ ಆಗ್ತದೆ. ಉದಾರ ಆಗುದಿಲ್ಲ. ಅದಕ್ಕೆ ನಾವು ಏನಾರೇ ಆಗಲಿ ಇದು ಶರಣರೇ ಮಾಡ್ಬೇಕಂತಲ್ಲ, ಇದು ಸಂತರ ಮಾಡ್ಬೇಕಂತಲ್ರಿ, ಇದೇನ್ರಿ ಸನ್ಯಾಸಿಗಳು ಸ್ವಾಮಿಗಳು ಮಾಡ್ಬೇಕಂತ ಅಲ್ಲ. ಇದು ಪ್ರತಿಯೊಬ್ಬರ ಮನುಷ್ಯ ಜನ್ಮವನ್ನು ಯಾರು ಧರಿಸಿ ಬಂದಿಲ್ಲ ನಾವೆಲ್ಲ. ಪ್ರತಿಯೊಂದು ಒಬ್ಬರೂ ಈ ಮನುಷ್ಯ ಜನ್ಮವನ್ನು ಯಾರು ಧರಿಸಿ ಬಂದರ, ಈ ಸ್ತ್ರೀ ಪುರುಷ ಶ್ರೀಮಂತ ಬಡವ ಸನ್ಯಾಸಿ ಸಂಸಾರಿ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ಮಾಡಬೇಕಾದ ಎಲ್ಲರೂ ಮಾಡಬೇಕಾಗಿತ್ತು. ಎಲ್ಲರೂ ಮಾಡಬೇಕಾಗಿತ್ತು. ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕಾಗಿತ್ತು. ಅಂತ ಭಾಗ್ಯವನ್ನು ನಾವು ಪಡ್ಕೋಬೇಕಾಗಿತ್ತು. ಆದ್ರೆ ನಾವೇನ್ ತಿಳ್ಕೊಂಡು ಇದನ್ನ ಅನ್ನಕತ್ತೀವಿ ನಾವು. ಇದು ಏನಪ್ಪಾ ಅಂದ್ರೆ ಒಂದು ಮನಿ 2 ಮನಿ ಕಟ್ಟೋದು, 4 ಎಕರೆ ಹೊಲ ತಗೋದು, 4 ತೊಲಿ ಬಂಗಾರ ಕಳ್ಸೋದು, ಇದೇ ದೊಡ್ಡದು ನಮ್ಮ ಸವಾಲಾಗಿಬಿಟ್ಟದ್ರಿ. ಇದೇ ಗೆಲುವು ಅನಿಸಿಬಿಟ್ಟೈತಿ. ಈ ಗೆಲುವು ಅಲ್ಲ, ಕೊನೆಗೆ ಅನಿಸ್ತದಲ್ಲ ಇದು ಏನು ತಗೊಂಡು ಏನು ಹೋಗಲ್ಲ. ನಾನು 2 ಮನಿನ ಇಲ್ಲೇ ಉಳಿತಾವ, 2 ತೊಲಿ ಬಂಗಾರ ಉಳಿತದ, 4 ಎಕರೆ ಹೊಲಾನು ಇಲ್ಲೇ ಉಳಿತದ, ನಾ ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂತ ಕೊನೆಗೆ ಅನಿಸ್ತದಲ್ರಿ. ಈಗೇನು ಅನ್ಸಕ್ಕಿಲ್ಲ ಬಹುಶಃ. ಈಗ ಯಾಕಂದ್ರೆ ಅನ್ಸೋದಂದದ ಬಾ ಕಷ್ಟದ ಈಗ ಅನ್ಸೋದು. ಯಾವಾಗ ಎಲ್ಲಾನು ಮುಗಿತು ಅಂತ ಅಂತಾರಲ್ಲ ಡಾಕ್ಟರ್ಗಳು, ಇನ್ನೇನು ಇವ್ ಬದುಕಂಗಿಲ್ಲ ಅಂತಾರು, ಅಥವಾ ಮಕ್ಕಳು ಇನ್ನೇನ ಅಪ್ಪ ಯಾಕೆ ಊಟ ಮಾಡುವಲ್ಲ ಅಂತಾರಲ್ಲ, ಅವ ಊಟ ಮಾಡುವಳು ಅಂತಾರಲ್ಲ, ಅವ ವಿಚಾರ ಮಾಡ್ತಾನೆ ಮನುಷ್ಯ. ನಾ ಎಲ್ಲಾ ಬೇಯಿಸಿನಿ, ಹೊಲ ಬೇಯಿಸಿನಿ, ಮನಿ ಬೇಯಿಸಿನಿ, ಬಂಗಾರ ಬೇಯಿಸಿನಿ, ಅದು ಎಲ್ಲಾನು ಮನಿ ಕಟ್ತೀನಿ, ಅದು ಎಲ್ಲಾನು ಬಿಟ್ಟು ಹೋಗೋದು ಆಗ್ತಲ್ಲ ಅಂತ ಅವಾಗ ಅನಿಸ್ತದೆ. ನಿಮ್ಮೆಲ್ಲರಿಗೂ ಅನಿಸ್ತದೆ. ಆದ್ರೆ ನಾವು ಅದಕ್ಕಾಗಿ ಬಿಟ್ಟು ಹೋಗೋದಕ್ಕೆ ಯಾರಿಗೂ ಒಯ್ಯಕ್ಕೆ ಆಗುದಿಲ್ಲ. ಇದನ್ನ ನಾವು ಮಠ ಕಟ್ಟರು ಆಗುದಿಲ್ಲ, ನೀವು ಮನಿ ಕಟ್ಟರು ಆಗುದಿಲ್ಲ. ಏನ್ ಮಠ ಕಟ್ಟರು ತುಂಬ ಹೋಗ್ತೇನ್ರಿ ಮತ್ತೆ ಬಿಟ್ಟು ಹೋಗಬೇಕೆ. ಆದ್ರೆ ನಮ್ಮ ಜೊತೆಯಾಗಿ ಬರ್ತಕ್ಕಂಥ ಈ ಮನುಷ್ಯ ಜನ್ಮದಲ್ಲಿ ಏನು ಇದಲ್ರಿ, ಮುಖ್ಯವಾಗಿ ನಾವು ತಗೊಂಡು ಹೋಗ್ಬೇಕಾದ್ರೆ ಏನಿಲ್ಲ. ಬಿಟ್ಟು ಹೋಗೋದಕ್ಕೆ ಬಿಟ್ಟು ಹೋಗೋದಕ್ಕೆ ನಾವು ಎಲ್ಲರೂ ಬಿಟ್ಟು ಹೋಗೋಣ, ಇದು ಬೇರೆ ಇರಲಿ. ಆದ್ರೆ ನಾವ್ ಏನು ಪಡ್ಕೋಬೇಕಾಗಿತ್ತು ಈ ಮನುಷ್ಯ ಜನ್ಮದಲ್ಲಿ, ನಾವ್ ಏನು ಪಡ್ಕೊಂಡ್ರೆ ನಮ್ಮ ಆತ್ಮ ಅಮರ ಆಗ್ತದೆ, ನಮ್ಮ ಆತ್ಮ ನಗ್ತದೆ, ನಮ್ಮ ಆತ್ಮ ಭಗವಂತನ ಸನ್ನಿಧಿಯಲ್ಲಿ ಸೇವಾ ಮಾಡಕ್ ಹೋಗ್ತದೆ. ಅಂತಾದವನ್ನ ನಾವು ಪಡ್ಕೊಂಡು ಹೋಗ್ಬೇಕಾಗೈತಿ. ಅಂತಾದ್ ಪಡ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ಅಂತವನ್ನ ನಾವು ನಮ್ಮ ಆತ್ಮದ ಪಡ್ಕೋಬೇಕಾದ್ರೆ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಬಿಟ್ಟರೆ ಏನ್ ಮಾಡಕ್ ಆಗಲ್ಲ. ಅದಕ್ಕೆ ಪುಣ್ಯಾತ್ಮರೆ ಏನೇನು ಮಾಡಿ ಸಾಕಷ್ಟು ಅವಕಾಶಗಳಿದಾವ ಜೀವನದಲ್ಲಿ. ಒಂದ್ ಸ್ವಲ್ಪ ಧ್ಯಾನ ಮಾಡ್ರಿ, ನೀವು ಕೆಲಸ ಮಾಡ್ರಿ, ಮತ್ ದುಡಿಬಾರ್ದು ಅಂತಲ್ರಿ. ಯಾಕಂದ್ರೆ ದುಡಿಬೇಕು ಮನುಷ್ಯ, ರಾತ್ರಿ ಹಗಲಿ ದುಡಿಬೇಕು. ಶರೀರ ಎಷ್ಟು ನಮ್ಗೆ ಶಕ್ತಿ ಇದ್ರೆ ಅಷ್ಟು ದುಡಿಬೇಕು. ಶಕ್ತಿ ಮೀರಲು ದುಡಿಬೇಕನ್ನ ದುಡಿಬಾರ್ದು ಅಂತಲ್ಲ. ಆದ್ರೆ
ಅದ್ರ ಒಳಗ 10 ನಿಮಿಷ 15 ನಿಮಿಷ 20 ನಿಮಿಷ ನಮಗಾಗಿ ನಮ್ಮ ಆತ್ಮಕ್ಕಾಗಿ ಸಮಯ ಕೊಡ್ಬೇಕು. ಇದಕ್ಕೆ ಕೊಡಾಕ ಆಗೋದಿಲ್ಲ. ನಮ್ಗೆ ಕೆಲಸ ಏನ್ ಮಾಡ್ತಿರ್ತಾರೆ ಅಲ್ಲೇನೆ ಮಾಡ್ಬೇಕು. ನೀವು ಕುತ್ಕೊಂಡು ಮಾಡಕ್ಕಾಗೋದಿಲ್ಲ. ಕುಂಡಾಕ ಸಮಯನೇ ಇಲ್ಲ ಅಂದ್ರೆ ನೀವು ಊಟ ಮಾಡಕತ್ತೀವಿ ಒಂದು ತುತ್ತು ಹಾಕುತ್ತಾಗ ನಮ್ಮ ಶಿವಾಯ ಅಂದ್ರಿ ಒಂದು ತುತ್ತು ಊಟ ಮಾಡಿದ್ಮೇಲೆ ಸಮಯ ನೀವು ಊಟ ಮಾಡಕ್ಕೆ ಸಮಯ ಇರಬೇಕಲ್ಲ. ನೀವೆಲ್ಲ ನಿತ್ಕೊಂಡ್ರೆ ಮಾಡಿ ಕುತ್ಕೊಂಡ್ರೆ ಮಾಡಿ ಹೆಂಗ ಅಡ್ಡಾಡ್ರಿ ಮಾಡ್ರಿ. ಅದು ಊಟ ಮಾಡ್ಬೇಕಲ್ಲ. ಮಾಡುವಾಗ ಭಗವಂತನ ನೇಷವನ್ನು ತುತ್ತು ಊಟ ಮಾಡಿದ್ರೆ ಮುಗಿದ ಅಲ್ಲಿ ನಮ್ಮ ಆತ್ಮಕ್ಕೆ ಸಮಯ ಕೊಟ್ಟಂಗನ. ನೀರು ಕುಡಿಯುವಾಗ ಒಂದು ಗುಟಕ್ಕೆ ನೀರು ಕುಡಿದ ದೇವರ ನೆನ್ಸ್ಕೋತ ನೀರು ಕುಡಿದು ಬಿಡ್ರಿ, ಅಲ್ಲಿ ಸಮಯ ಕೊಟ್ಟಂಗನ. ಇನ್ನೇನು ರೊಟ್ಟಿ ಮಾಡ್ಕೋತ ಒಂದು ರೊಟ್ಟಿ ಮಾಡಿದ್ರೆ ಒಂದು ಸಲ 2 ಸಲ ಅಂದು ಬಿಡ್ರಿ ಸಾಕು, ಅಲ್ಲಿ ನಮ್ಮ ಆತ್ಮಕ್ಕೆ ಸಮಯ ಕೊಟ್ಟಂಗನ. ಅಂದ್ರೆ ನಮ್ಮ ಗಳಿಕೆ ಶುರು ಆಗತ್ತಂತೆ. ನಮ್ಮ ನಿಜವಾದ ಗಳಿಕೆ ಅಲ್ಲಿ ಶುರು ಆಗಿರ್ತೈತಿ. ನೀವು ಎಷ್ಟು ನೆನೆಸ್ತಿರಲ್ಲ ಅದು ಗಳಿಕೆ ಅಲ್ಲಿ ಶುರು ಆಗಿರ್ತೈತಿ. ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ರು ಅದನ್ನ ಒಯ್ತೇವೆ ನಾವು. ಇದನ್ನ ಯಾವ್ದು ಹೇಳಕ್ ಆಗೋದಿಲ್ಲ. ಅದ್ರ ಸಲುವಾಗಿ ಮಾಡಬೇಕಾದವನು ಹೆಂಗ ಆದ್ರೂ ಮಾಡ್ತಾನೆ, ಪಡ್ಕೋಬೇಕಂದವ್ ಹೆಂಗಾದ್ರೂ ಪಡ್ಕೋತಾನೆ. ಮಹಾಡ ಬರುವಂತ ಇತ್ತಂದ್ರ ಆ ಮನುಷ್ಯನ ಮಠದಾಗ ತಂದು ಕುಣಿಸ್ರಿ, ಮನ್ಯಾಗ ತಂದು ಕುಣಿಸ್ರಿ, ದೇವ್ಯಾಗ ಹೋಗಿ ಹಾಕ್ರಿ, ಮಾಡಕ್ ಆಗೋದಿಲ್ಲ, ಕಡ್ಯಾಕೂ ಆಗೋದಿಲ್ಲ. ಆದ್ರ ಮಾಡಬೇಕಂತ ಛಲ ಯಾರು ಇರ್ತದಲ್ಲ ಅವ ಹೆಂಗರೆ ಮಾಡ್ತಾನೆ. ಎಂತ ಕೆಲಸದೋಗಿರ್ಲ ಅವ, ಎಂತ ಹೊಲದಾಗ ಏನು ಇಷ್ಟು ದನ ದುಡ್ತಾನೆ ಅಂದ್ರೂ ಅವ್ ದನ ದುಡಿದ್ರೂ ಸಹಿತ ಅವನ ಮನಸ್ಸ ಭಗವಂತನ ನಾಮಸ್ಮರಣೆಯಲ್ಲಿ ಇರ್ತದ. ಮನಸ್ಸು ಖಾಲಿ ಇರ್ತದ್ರಿ. ಮನಸ್ಸ 100 ಎನಿಸ್ತದ, ಮನಸ್ಸ 100 ಬಯಸ್ತದ, ಕ್ಷಣಕ್ಕೊಂದೊಂದು ಬಯಸ್ತದ. ಆದ್ರ ಆಗ ಮನಸ್ಸು ಖಾಲಿ ಇರ್ತದ, ಶರೀರ ಕಾಯಕದೊಳಗೆ ಇರ್ತದ, ಮನಸ್ಸು ಮತ್ತೆ ಎಲ್ಲೋ ಹರಿದಾಡ್ತಿರ್ತದ. ಅಂತ ಮನಸ್ಸಿಗೆ ನಾವು ಭಗವಂತನ ನಾಮಸ್ಮರಣೆ ಕೊಟ್ರ, ಅಂತ ಮನುಷ್ಯಗೆ ನಾವು ಒಂದಿಷ್ಟು ಭಗವಂತನ ಧ್ಯಾನವನ್ನು ಹಚ್ಚಿ ಬಿಟ್ಟಿದ್ರೆ ಕೆಲಸ ಬಿಡೋದು ಬೇಕಾಗಿಲ್ಲ, ನಾವು ಪವಿತ್ರ ಆತ್ಮರಾಗ್ತೀವಿ. ಮನಿ ಬಿಡೋದು ಬೇಕಾಗಿಲ್ಲ, ನಾವು ಪವಿತ್ರ ಆತ್ಮರಾಗ್ತೀವಿ. ನಾವು ಯಾವುದನ್ನು ಕುತ್ಕೊಂಡು ದೊಡ್ಡ ತಪಸ್ಸು ಮಾಡೋದು ಬೇಕಾಗಿಲ್ಲ, ನಾವು ಪವಿತ್ರ ಆತ್ಮರಾಗ್ತೀವಿ. ನಾವು ಏನೇನಪ್ಪ ಮಠಕ್ಕ ಅಥವಾ ಏನು ದೇವಸ್ಥಾನಕ್ಕ ಸಾವಿರಾರು ರೂಪಾಯಿ ತಂದು ಕುಡ್ದಾಗಲಿ, ಒಂದು ತಲೆ ಬಂಗಾರ ಕುಡ್ದಾಗಲಿ, ಅಥವಾ ಮತ್ತೆ ಏನೇನೋ ನಾವು ಕುಡದ ಅವಶ್ಯಕತೆ ಇಲ್ಲ, ನಾವು ಪವಿತ್ರ ಆತ್ಮರಾಗ್ತೀವಿ. ಧ್ಯಾನ ಮಾಡೋದ್ರಿಂದ ಆಗ್ತದ್ರಿ, ಬರೀ ಧ್ಯಾನ ಮಾಡ್ಬೇಕು. ಅದಕ್ಕೆ ನೀವ್ ಏನ್ ಮಾಡ್ತೀರಿ ಗೊತ್ತಿಲ್ಲ. ಇನ್ನ ನೋಡ್ರಿ, ನಿಮ್ಗೆ ಏನೋ ಒಂದು ಇದೊಂದು ಸಮಯ ಕೊಟ್ಟಿದಾನ, ನಮ್ಮನ್ನ ನಿಮ್ಮನ್ನ ಕುಡ್ಸಿದಾನ. ಎದ್ರ ಸಲುವಾಗಿ ಕುಡ್ಸಿದಾನ? ಎದ್ರ ಸಲುವಾಗಿ ಯಾವ ಒಳಗೆ ಕರ್ಕೊಂಡು ಬಂದಾನ? ಇಲ್ಲಿ ಏನೋ ಒಂದಿವ್ಸ ಹೇಳ್ಸ್ಬೇಕಂತ ಕರ್ಕೊಂಡು ಬಂದಾನ ನಿಮ್ಮನ್ನ ಎಲ್ಲರಿಗೂ. ಏನಪ್ಪ ಇವ್ರು ನಿಮ್ಮ ಮಕ್ಕ ಇತರಾಗ ಹೊಂದಿದಾರೆ, ಏನೋ ನಾವು ಇವ್ರಿಗೆ ಏನೋ ಹೇಳ್ಬೇಕಂತ ಕರ್ಕೊಂಡು ಬಂದಾನ. ನಾವು ಏನೋ ಹೊಲದ ಒಂದಿಷ್ಟು ಏನೋ ಅದ ನಾವು ನೀವೇನೋ ನಿಮ್ಮ ಮುಂದೆ ಹೇಳಾಕತ್ತೇವೆ, ಅದನ್ನ ಕೇಳ್ಕೊಂಡು ಪಡ್ಕೋದು ಬಿಡುದು ನಿಮಗೆ ಬಿಟ್ಟದ. ನೀವು ಮಾಡಿದ್ರಿ ಅಂದ್ರೆ ಪಡಿತೀರಿ, ಮಾಡಿದ ನೀವು ಊಟ ಮಾಡ್ರಿ ಹೆಚ್ಚು ತುಂಬ್ತದ. ಊಟನ ಮಾಡಕ್ ಆಗೋದಿಲ್ಲ, ನೀವು ಬಾಳ ತುರುಕ್ತಾರಲ್ರಿ, ಯಾರೇ ತುರ್ಗಾಕ ಆಗೋದಿಲ್ಲ. ತುರುಕಿದ್ರೆ ಬದುಕಂಗಿಲ್ಲ, ತಪ್ಪು ಏನ ಇರ್ತದಲ್ರಿ. ಅದಕ್ಕೆ ನೀವು ಎಷ್ಟು ತುರುಕಿದ್ರೆ ಬದುಕ್ತದೆ ಅಂದ್ರೆ ಊಟ ಇನ್ನೇನು ಅದು ಇನ್ನೇನು ಹೊಳೆ ಉಣ್ಸಕ್ ಆಗೋದಿಲ್ಲ, ಈಗ ಉಣಿಸಿ ಬಿಡ್ಬೇಕು ಅಂತ ನೀವು ಸತ್ತ ಏನಾದ್ರು ಬಾಯ ತೆಗೆದು ಏನಾರು ಮಜ್ಜಿಗೆ ಮೊಸರ ಹಾಲ ತುಪ್ಪ ಹಿಂಗ್ ಒಳಗೆ ಹೊಸಕತ್ರ ಒಳಗೆ ಹೋಗ್ತದನ್ರಿ. ಒಳಗೆ ಹೋಗುದಿಲ್ಲ, ಅದು ಹೊರಗೆ ಬರ್ತದೆ. ಮತ್ತ ಚಿನ್ನ ಒಳಗೆ ಹೊರಗೆ ಬರ್ತದೆ, ಇನ್ನ ಒಳಗೆ ಹೋಗುದಿಲ್ಲ, ಬದುಕಂಗಿಲ್ಲ. ಹಂಗ ಮಾಡಬೇಕಂತ ಇದ್ದವರು ಅವ್ರ ಜೀವಂತ ಇದ್ದಂಗ ನೋಡ್ರಿ. ಅವ್ರು ಹೆಂಗಾರ ಮಾಡತಾರ, ಮನೆಯಾಗಿರ್ಲಿ ಎಲ್ಲರಿರ್ಲಿ, ಯಾವ ಕೆಲಸ ಹೋಗಿರ್ಲಿ, ಅವ್ರು ಯಾರು ಇರ್ಲಿ, ಯಾವುದು. ಮತ್ತೆ ನೀವು ಇನ್ನೊಂದು ಹೇಳ್ತೀವ್ರಿ ಕೇಳಿ, ಈ ಯಾವ ಜಾತಿ ಬಂದಿಲ್ಲ, ದೊಡ್ಡ ಶಾಸ್ತ್ರಿ ಇದು ಜಾತಿ ಅನ್ನೋದು. ನಮಗ ನಮ್ಮ ಅಂತವ್ರ ಒಳಗೆ ನಾವು ಹೊರ ಸಿಗುದು ಅದು ನಾವೆಲ್ಲರೂ ಆತ್ಮಸ್ವರೂಪಿ ಸಹೋದರ ಅಂತ ತಿಳ್ಕೊರಿ. ಅಂದ್ರೆ ಎಲ್ಲಾರು ಆತ್ಮಸ್ವರೂಪಿ ದೇವ್ರ ಮಕ್ಕಳು ಅಂತ ತಿಳ್ಕೊರಿ. ಮತ್ತೆ ಎಲ್ಲಾರು ಆತ್ಮಸ್ವರೂಪಿ ದೇವ್ರ ಮಕ್ಕಳು ಇದ್ದಾಗ ಈ ಜಾತಿ ವ್ಯವಸ್ಥೆ ಯಾಕಪ್ಪ ಇದನ್ನ ದೊಡ್ಡವ ಈ ದೊಡ್ಡವ ಅಂತ ಇದರಿಂದ ದೊಡ್ಡವರು ಆಗಾರಿದ್ರೆ ಸರ್ಕಾರ ದೊಡ್ಡವ್ರಿಗೆ ನೌಕರಿ ಕೊಡ್ಬೇಕಾಗಿತ್ತಲ್ಲ, ಮತ್ ಸಣ್ಣವ್ರಿಗೆ ಯಾಕೆ ನೌಕರಿ ಕೊಡ್ತದೆ? ಹೌದಲ್ರಿ, ಕರೆನ ನೋಡ್ರಿ. ಮತ್ತೆ ಏನಾರು ಕಡಿಮೆ ಜಾತಿ ಆಗಿದ್ದಪ್ಪ ನಿಮ್ ನೌಕರಿಯನ್ನು ಹೋಗಂತ ಇರ್ಬೇಕು ಸರ್ಕಾರ. ದೇವ್ರದ ಹಂಗಾರ ಇದು ಅಧ್ಯಾತ್ಮದ ಹೋಗೋಣ. ಹಂಗ ನೀನು ಜಾತಿ ನೋಡಿ ಅಥವಾ ದೇವ್ರ ಯಾಕೆ ಸಾಧನೆ ಇಲ್ಲ ಹೇಳ್ತಾನಂದ್ರೆ ನಮ್ಮ ಮನಸ್ಸು ನೋಡಿ ಹೇಳ್ತಾನೆ, ನಮ್ಮ ಭಕ್ತಿ ನೋಡಿ ಹೇಳ್ತಾನೆ, ನಮ್ಮ ಆಚರಣೆ ನೋಡಿ ಹೇಳ್ತಾನೆ, ನಮ್ಮಲ್ಲಿ ಶ್ರದ್ಧೆ ಇಟ್ಟು ದೇವರು ಹೇಳ್ತಾನೆ. ನೀ ಯಾವ ಜಾತಿ ಅಂತ ನೋಡಿ ಹೇಳಕ್ ಸಾಧ್ಯತೆ ಇಲ್ಲ ಇಲ್ಲ. ಅದಕ್ಕೆ ಈ ಜಾತಿ ಅಂತ ವ್ಯವಸ್ಥೆ ನಮ್ದು ಹೊಲಸ ವ್ಯವಸ್ಥೆ ಎಲ್ಲಿ ಇಲ್ಲ. ಇದರಿಂದ ಏನಾಗ್ತದ್ರೆ ನಮ್ಮ ಧರ್ಮ ಸಂಕುಚಿತ ಆಗ್ತದ, ನಮ್ಮ ಧರ್ಮದ ತತ್ವಗಳು ನಶಿಸ್ಕೊಂಡಿರೋವು. ನಾವೇನ್ ನಿಮ್ಮ ಮುಂದೆ ಹೇಳಾಕತ್ತೀವಲ್ರಿ, ಇಂಥ ಅನುಭವವನ್ನ
ಕೋಟ್ಯಾಂತರ ಜನರ ಋಷಿ ಮುನಿಗಳು ಪಡೆದು ಬಂದು ಕೋಟ್ಯಾಂತರ ಜನರಿಗೆ ಹೇಳಿದ್ರು, ಈ ಜಗತ್ತಿನಲ್ಲಿ ನಮ್ಮ ಧರ್ಮದಲ್ಲಿ ಆದಂತ ಮತ್ತೆ ಯಾವುದೇ ಧರ್ಮದಲ್ಲಿ ಆಗಿತ್ತಂದ್ರೆ ಬರ್ಲಿ ಅವ್ರು ಲೆಕ್ಕ ಮಾಡ್ಕೊಂಡು, ನಮ್ಮ ಧರ್ಮದಲ್ಲಿ ಆಗಿ ಹೋದಂತ ದೇವತೆಗಳನ್ನ ಆಗ್ಲಿ, ಶರಣರಾಗ್ಲಿ, ಸಂತರಾಗ್ಲಿ, ಮಹಾತ್ಮರಾಗ್ಲಿ, ಪುಣ್ಯ ಪುರುಷರ ಇನ್ನೊಂದು ಯಾವುದೇ ಧರ್ಮದಲ್ಲಿ ಆಗೈತಂದ್ರೆ ಈಗ ನಾವು ಏನದೆ ಅಂದ್ರ ನಾವು ಈ ಬದುಕನ್ನ ಮುಗಿಸಿ ಬಿಡ್ತೇವೆ ಅಂತ. ಅಂದ್ರೆ ನಾವು ಸತ್ತ ಹೋಗ್ಬಿಡ್ತೇವೆ. ಬೇಕಾದ್ರೆ ಯಾರು ಇದಾರ ಸಿದ್ಧ ಮಾಡಿ ತೋರಿಸಲ್ಲ ಅವರು. ನಮ್ಮ ಧರ್ಮದಲ್ಲಿ ಎಷ್ಟು ಮಂದಿ ಆಗಿದಾರಪ್ಪ ಶರಣರು ಆಗಿದಾರ ಅಂತೇಳಿ, ನಮ್ಮ ಧರ್ಮದಲ್ಲಿ ಎಷ್ಟು ಮಂದಿ ಸಂತರಾಗಿದ್ದಾರೆ ಅಂತ ತೋರಿಸಲಿ, ನಮ್ಮ ಧರ್ಮದಲ್ಲಿ ಎಷ್ಟು ಮಂದಿ ಪುಣ್ಯ ಪುರುಷರು ದೇವತೆಗಳು ಆಗಿದ್ದಾರೆ ಅಂತ ತೋರಿಸಲಿ. ಆದ್ರೆ ಎಷ್ಟು ಮಂದಿ ನಮ್ಮಲ್ಲಿ ಇನ್ನಷ್ಟು ಪುಣ್ಯಾತ್ಮರಾಗಿ ಹೋದ್ರೂ ನಮ್ಮ ಧರ್ಮ ಯಾಕೆ ಸಂಕುಚಿತ ಆಗಕತ್ತದ್ರಿ? ನಮ್ಮ ಧರ್ಮದ ಜನಾಂಗ ಯಾಕೆ ಕಮ್ಮಿ ಆಗಕತ್ತದ? ನಮ್ಮಲ್ಲಿ ಯಾಕೆ ಶ್ರದ್ಧೆ ಕಮ್ಮಿ ಆಗಕತ್ತದ? ನಾವು ಯಾಕೆ ಈ ಧರ್ಮವನ್ನ ಅಧಪತಕ್ಕೆ ದೂಡಾಕತ್ತೀವಿ? ಇದು ಒಂದ ನೋಡ್ರಿ. ಇದರಿಂದ ಏನು ಕೊರತೆ ಇಲ್ಲ ನಮ್ಮಲ್ಲಿ. ಪ್ರವಚನ ಹೇಳೋರು ಕೊರತೆ ಇಲ್ಲ, ಜ್ಞಾನಿಗಳ ಕೊರತೆ ಇಲ್ಲ, ಇನ್ನೇನು ದೇವತೆಗಳ ಕೊರತೆ ಇಲ್ಲ. ಎಲ್ಲ ಧರ್ಮಗಳು ಹುಟ್ಟುಕ್ಕಿಂತಲೂ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಯುಗಗಳಿಂದ ಈ ಆಚೆ ಸುಮಾರು ಯುಗಗಳ ಆಚೆ ನಮ್ಮ ಧರ್ಮ ಇತ್ತು. ಒಂದು ಯುಗನ ಆಗಿಲ್ಲ ಇವ ಧರ್ಮ ಹುಟ್ಕೊಂಡು. ಯಾವ ಉಳಿದ ಧರ್ಮ ಇರಲ್ಲ, ಇನ್ನ ಒಂದು ಯುಗನ ಆಗಿಲ್ಲ. ಏನೇನಷ್ಟು ಯುಗಗಳ ಆಚೆ ನಮ್ಮ ಧರ್ಮ ಇತ್ತು, ಅಲ್ಲಿಂದ ಬಂದದ ನಮ್ಮ ಧರ್ಮ. ಮತ್ತೆ ನಮ್ಮ ಧರ್ಮ ಯಾಕೆ ಕಮ್ಮಿ ಆಗತ್ತದ ಅಂದ್ರೆ ಒಂದು ಜಾತಿ ಪಿಶಾಚನ ಹುಟ್ಕೊಂಡವ್ರಿ. ಜಾತಿ ಪಿಶಾಚನೋದು ನಮ್ಮ ಧರ್ಮದೊಳಗೆ ಬಂದು ಹುಟ್ಕೊಂಡದ. ಅದೇನ್ ಮಾಡಕತ್ತದ? ನಮ್ಮ ಬಲವನ್ನ, ನಮ್ಮ ಪ್ರಯತ್ನವನ್ನ, ನಮ್ಮ ಜನರನ್ನ ಸ್ವಹ ಮಾಡಕತ್ತದ. ಅಂದ್ರೆ ನುಂಗಾಗತ್ತದ, ತಿಂದು ಬಿಡಕತ್ತದ. ಅಂದ್ರೆ ನಮ್ಮನ್ನ ಒಂದು ಬಿಡಾಕ್ತಿಲ್ಲದ. ಅವ್ ಕೆಳ ಜಾತ ಇವ್ ಮ್ಯಾಲ ಜೀತಾವ್ ನಮ್ಮನ್ನ ಒಂದು ಗುಡ್ಸಾಕ್ ಬಿಡಾಕತ್ತಿಲ್ಲದ. ನಮ್ಮ ಒಂದು ಗುಡಿದ್ರೆ ನಮ್ದು ಬಲ ಹಾಕತ್ತದ. ಮತ್ತೆ ಇವ್ ಆ ಜಾತವ ಇವ್ ಜಾತವ ಅಂತಂದ್ರೆ ನಮ್ಮ ಬಿಡಾಡಿ ಬಿಟ್ರೆ ನಮ್ಮ ಬಲ ಒಂದು ಗುಡ್ತದ್ರಿ, ಒಂದು ಗುಡಕ್ ಸಾಧ್ಯತೆ. ಅದಕ್ಕೆ ಅದೇನ್ ಮಾಡಿದೆ, ನಮ್ಮ ಬಲವನ್ನ ಅದು ನುಂಗಿ ಬಿಡಾಕತ್ತದ. ಅದಕ್ಕೆ ಅದನ್ನ ಸ್ವಲ್ಪ ನಾವು ಇವತ್ತು ಕಮ್ಮಿ ಮಾಡ್ಕೊಂಡ ಸಮಾನತೆಗೆ ಸಹಕರಿಸಬೇಕು. ಸಮಾನತೆಯಿಂದ ನಾವೆಲ್ಲರೂ ದೇವರ ಮಕ್ಕ ಅಂತ ತಿಳ್ಕೋಬೇಕು. ತಿಳ್ಕೊಳ್ಳೋಷ್ಟಲ್ಲ, ಇನ್ನೊಂದು ಹೇಳಬೇಕು, ನಾವೆಲ್ಲರೂ ದೇವರ ಮಕ್ಕಳಪ್ಪ. ಈ ಶರೀರ ಇದು ನಾರ್ತದ, ಹಿಂದಲ್ಲ ನಾಳೆ ಇದೇನು ನಾರೋಗ ಒಳಗದ, ಇದ್ರೊಳಗೆ ಏನು ಬಂತ ದೊಡ್ಡ ಇದನ್ನಿಲ್ಲ. ಆದ್ರೆ ಆತ್ಮ ಏನದಲ್ಲ ಅದು ನಾರಂಗಿಲ್ಲ. ಅದು ಯಾವಾಗ ಪರಿಶುದ್ಧವಾಗ್ಯದ, ಅದು ಯಾವಾಗ ಪವಿತ್ರನದ, ಅದು ಯಾವಾಗ ಸ್ವಚ್ಛನದ, ಅದು ಯಾವಾಗ ದೇವರ ಮಗನ. ಆದ್ರೆ ಕಷ್ಟ ಆಗಿ ಬರತ್ತದ. ಸ್ವಲ್ಪ ಏನೋ ಪಾಪ ಮಾಡಿದ್ರೆ ಸಲ ಕಷ್ಟ ಬರಕತ್ತದ. ಹೌದಾ? ಇನ್ನೂ ಸುಖ ಯಾಕೆ ಬರತ್ತದ? ಆ ಪುಣ್ಯ ಮಾಡಿ ಆ ಆತ್ಮ ಅದಕ್ಕೆ ಸುಖ ಬರಕತ್ತದ. ಇಷ್ಟ ಇದನ್ನ ಬಿಟ್ರೆ ಮತ್ತೇನಿಲ್ಲ. ಆದ್ರೆ ಆತ್ಮ ದೃಷ್ಟಿಯಿಂದ ನಾವೆಲ್ಲರೂ ದೇವರ ಮಕ್ಕಳ ಅಂತ ಯಾರು ತಿಳ್ಕೊತೀವಿ, ನಾವು ಯಾವ ದಿವಸ ತಿಳ್ಕೊತೀವಿ, ಯಾವ ದಿವಸ ಅದನ್ನ ಜಾರಿಗೆ ತರ್ತೀವಿ, ನಾವೆಲ್ಲರೂ ದೇವರ ಮಕ್ಕಳ ಅಂತೇಳಿ, ಅದೇ ದಿವಸ ಈ ಯಾವ ಧರ್ಮ ಹೋಗಿ ನಮ್ಮ ಜನನ ಹೊರಗೆ ಹೋಗಿದ್ದಾರೆ, ನಮ್ಮವರು ಹೊರಗೆ ಹೋಗಿ ಇನ್ನೊಂದು ಧರ್ಮ ಕಟ್ಕೊಂಡು ಬೆಳ್ಸಾಕತ್ತಾರ, ಅವ್ರು ಬೆಳೆದಾರೆ. ಆದ್ರೆ ಇವತ್ತು ನಾವು ಇದನ್ನ ನಿಶ್ಚಯ ಮಾಡ್ಕೊಂಡಿದ್ರೆ ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಸಹೋದರ ಅಂತ ನಿಶ್ಚಯ ಆದ್ರೆ ಯಾರು ಹೋಗಿದಾರೆ ಅವರೆಲ್ಲ ನಮ್ಮ ಧರ್ಮಕ್ಕೆ ಮತ್ತೆ ಬರ್ತಾರೆ. ಅವರೆಲ್ಲ ನಮ್ಮ ಧರ್ಮಕ್ಕೆ ಬಂದು ಸೇರ್ಕೋತಾರ ಅವರು. ಆಮೇಲೆ ನಮ್ಮ ಧರ್ಮ ಈ ಜಗತ್ತಿನಲ್ಲಿ ಮತ್ತೆ ಧ್ವಜ ಹಚ್ಚಿ ನೇರ್ತದೆ. ಆ ಸನಾತನ ಹಿಂದೂ ಧರ್ಮ ಒಂದು ಧರ್ಮದರಿ. ಈ ದೇವಸ್ಥಾನ ಇದೆ ಅಂದ್ರೆ ಇದು ಎತ್ತರ ಹೋಗಿ ಬರ್ತದ ಅಂದ್ರೆ ಈ ಸನಾತನ ಹಿಂದೂ ಧರ್ಮದೊಳಗೆ ಬರ್ತದ. ಈ ನಮ್ಮ ನಿಮ್ಮ ಮನೆಗಳಲ್ಲ ಇವೆಲ್ಲ ಎತ್ತರ ಹೋಗಿ ಬರ್ತಾವ. ಅಂದ್ರೆ ಈ ಎಲ್ಲಾ ಮನೆಗಳು ಈ ಜಾತಿ ಒಳಗೆ ಈ ಜಾತಿ ಒಳಗೆ ಇಟ್ಕೊಂಡಿರಿ ನಾವು. ಇದು ಕುರುಬರ ಮನಿ, ವಿಪಹರ ಮನಿ ಅಂತ ಹಂಗಲ್ಲ. ಈ ಎಲ್ಲಾ ಜಾತಿಗಳು ಎತ್ತರ ಹೋಗಿ ಬರ್ತಾವ ಅಂದ್ರೆ ಧರ್ಮದೊಳಗೆ ಬರ್ತದೆ. ಒಂದು ಧರ್ಮದರಿ, ಆ ಧರ್ಮದ ಒಳಗೆ ಬರ್ತದೆ. ಈ ಸುಮ್ಮನೆ ಈ ಉಪ್ಪಾರ, ಕುರುಬ್ರ, ಕ್ಷತ್ರಿಯ, ಬ್ರಾಹ್ಮಣ ಈ ಅನೇಕ ಜಾತಿಗಳು ಹೆಂಗೆ ಹುಟ್ಟಿದಂದ್ರ ಒಬ್ರು ಏನು ಕೆಲಸ ಮಾಡಕತ್ತಾನ, ಒಕ್ಕಲ್ತನ ಮಾಡಕತ್ತಾನ, ಅವ್ನು ಒಕ್ಕಲಿಗೆ ಅಂದ್ರು. ಒಬ್ಬ ಯಾರು ಕುಂಬಾರಿಕೆ ಮಾಡಕತ್ತಾನ, ಅವ್ನು ಕುಂಬಾರ ಅಂದ್ರು. ಯಾರೋ ಒಬ್ಬ ಗಡಿಗೆ ಮಾಡಕತ್ತ ಕುಂಬಾರ ಅಂದ್ರು. ಯಾರೊಬ್ಬ ಆಯುಧಗಳ ಆಭರಣಗಳನ್ನ ಮಾಡಕತ್ತ ಅವ್ನು ಪತ್ತಾರ ಅಂದ್ರು. ಯಾರು ಕುರಿ ಮೇಸಕತ್ತ ಕುರುಬ್ರ ಅಂದ್ರು. ಹಿಂಗೆ ಇವ್ರ ಕೆಲಸಗಳನ್ನ ಇವರಿಗೆ ಹೆಸರು ಬಂದಾಗಿನ ಇವ್ರು ಯಾರೋ ಹುಟ್ಟ ಮೊದಲಿಂದ ಇಲ್ಲೇ ಯಾವ ಉದ್ಯೋಗ ಮಾಡಿದ್ರ ಮೇಲೆ ನಮ್ಮ ಮನ್ಯಾಗ ಈ 4 ಮಂದಿ ಇದ್ದು ಅಂತ ಇಟ್ಕೊರಿ. 4 ಮಂದಿ ಒಬ್ಬ ನೌಕರಿ ಹೋಗಿದಾನ, ಒಬ್ಬ ಒಕ್ಕಲ್ತನ ಮಾಡಕತ್ತಾನ, ಒಬ್ಬ ಹಿಂತಾನ ಮಾಡಕತ್ತಾನ, ಒಬ್ಬ ಮತ್ತೇನೋ ವ್ಯವಹಾರ ಮಾಡಕತ್ತಿರ್ತಾನ. ಆದ್ರೆ 4 ಮಂದಿ ಯಾರು ಒಂದೇ ತಾಯಿ ಮಕ್ಕಳು, ಒಂದೇ ತಂದೆ ಮಕ್ಕಳು ಹೋಗಂದವ್ರು. ಆದ್ರೆ ಅವ್ನು ಬೇರೆ ಅಂತಾರೆ, ಅವ್ನು ಬಂದ್ರೆ ಈ ನೌಕರಿ ಬಂದಪ್ಪ ಅಂತಾರಲ್ರಿ. ನೌಕರಿ ಮಾಡಿ ಹೊರಗೆ ಬಂದ್ರೆ ನೌಕರಿ ಬಂದಪ್ಪ ಅಂತಾರ. ಇನ್ನೇನು ಮತ್ತೆ ಹಿರಿತನ ಮಾಡಕ್ ಬಂದ್ರೆ ಈ ಹಿರಿತನ ಮಾಡಕ್ ಬಂದಪ್ಪ ಹಿರಿಯ ಬಂದ ಅಂತಾರಲ್ರಿ.
ಇಲ್ಲ ಅದ್ರಾಗ ನಾಲ್ಕು ಕುರಿ ಮೇಸಾವ ಕುರಿ ಇದ್ದಪ್ಪ ಕುರಿ ಮೇಸಾಕತ್ತಿದ್ದಂದ್ರೆ ಕುರಿ ಮೇಸಾವ್ ಬಂದ ಅಂತ ಅಂತಾರ ಮತ್ತೆ ಹಂಗ ನಮ್ಮ ಒಳಗನ ಹಿಂಗ್ ಕಾಯಕರ ಮೇಲೆ ಹೆಸರು ಬಂದಿದ್ರು ಇನ್ನ ನಾವ್ ಯಾರು ಬೇರೆ ಅಲ್ಲ ನಾವೆಲ್ಲರೂ ಒಂದೇ. ಅದಕ್ಕಾಗಿ ನಾವು ಏನಾರ ಆಗ್ಲಿ ಆ ಭಗವಂತನ ಧ್ಯಾನವನ್ನು ಮಾಡಿ ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕು. ಈ ಅವಕಾಶ ಒಂದು ದಿನ ಒಂದು ಕ್ಷಣ ಹೋದ್ರೆ ಅವ್ರು ಹೊರಗೆ ಸಿಗಂಗಿಲ್ಲ. ಒಂದೇ ಒಂದು ಕೋಟಿ ಕೊಡ್ತೇವಂದ್ರೆ ನಾವು ಏನೋ ದೊಡ್ಡ ಶ್ರೀಮಂತನ ನಾನು ಇವತ್ತು 1 ಕೋಟಿ ರೂಪಾಯಿ ಕೊಡ್ತೇನೆ, ಆದ್ರೆ 1 ತಾಸನ ಬದುಕಬೇಕು ಅಂದ್ರೆ ಈ ಆಯುಷ್ಯ ಸಿಗಂಗಿಲ್ಲ. ನೀವು 1 ಕೋಟಿ ಕೊಡ್ತೇನೆ ಅಂದ್ರೆ 1 ತಾಸು ಆಯುಷ್ಯ ಸಿಗಂಗಿಲ್ಲ. ಅದಕ್ಕೆ ಆಯುಷ್ಯ ಇರುದ್ರು ಅದನ್ನ ಆಯುಷ್ಯ ಎಷ್ಟು ಕೊಟ್ಟಿದ್ರೆ ಭಗವಂತ ನಮ್ಮ ಆತ್ಮ ಬಂತದೆ. ಆ ಮುಗಿತಂದ್ರೆ ನಮ್ಮ ಆತ್ಮ ಹೊರಟು ಹೋಗ್ತದೆ. ಏನಾರ ನೋವು ಮಾಡ್ತದೆ, ಎಲ್ಲರೂ ಆಕ್ಸಿಡೆಂಟ್ ಆಗ್ತದೆ, ಯಾವ್ದಾರ ರೋಗ ಬಂದು ಸೇರ್ತದ, ಏನಾರ ಆಗ್ತದೆ. ಏನಾರ ಮಾಡಿ ನೋವು ಮಾಡ್ಕೊಂಡು ಈಗ ನಮ್ಮ ಆತ್ಮ ಈ ಶರೀರವನ್ನು ಬಿಟ್ಟು ಹೋಗ್ತದೆ. ಅವ್ನು ದೇವ್ರು ಹೇಳೇ ಕಳ್ಸ ನಾವು ಎಷ್ಟು ನಿಮಗೆ ಆಯುಷ್ಯದ ಇಲ್ಲಿ ನೀನು ಅದನ್ನ ಬಿಟ್ಟು ಬರಬೇಕು, ಆ ನೀವ್ ಮಾಡ್ಕೊಂಡ್ ಬರ್ತಿದ್ದ ಅಂತ. ಆದ್ರೆ ಮುಗಿದ್ರೋಗನ ನಾವು ಏನ್ ಮಾಡ್ಕೋಬೇಕಾಗೈತಿ, ಮಾಡ್ಕೊಂಡು ಪಾಪ ಅರಣ್ಯ ಮಾಡ್ಕೊಂಡು ಪುಣ್ಯ ಸಂಗ್ರಹ ಮಾಡ್ಕೊಂಡು ಭಗವಂತನ ಪ್ರೀತಿ ಗಳಿಸ್ಕೊಂಡು ಹೋದ್ರೆ ನಮ್ಮಂತ ಭಾಗ್ಯವಂತರು ಇನ್ಯಾರದಾರ್ರಿ? ದೇವ್ರ ಪ್ರೀತಿಯನ್ನು ಗಳಿಸ್ಕೊಂಡು ನಾವು ನಡೆದಂದ್ರೆ ನಮ್ಮಂತ ಭಾಗ್ಯವಂತರು ಯಾರಿದಾರೆ? ನಮ್ಮಂತ ಶ್ರೀಮಂತರು ಯಾರಿದ್ದಾರೆ? ಯಾರು ಇದಾರಂದ್ರೆ ಮತ್ತೆ ಯಾರು ಇಲ್ಲ. ಅದಕ್ಕಾಗಿ ಅದನ್ನ ಮಾಡ್ಕೋಬೇಕಾಯ್ತಿ. ನೀವು ಓದೋದಿನ ಏನ್ರಿ ಹೆಚ್ಚ ಕಡಿಮೆ ಮಾಡ್ಕೋರಿ, 4 ಎಕರೆ ಫಲ ಇದ್ದು ಇನ್ನೊಂದು 2 ಎಕರೆ ಗಳಿಸ್ಕೋರಿ, ಹತ್ರಕ್ಕೆ ಹಾಕೋರಿ. ಆದ್ರೆ ಹಾಕೋಬೇಕಾದದ್ದು ಧ್ಯಾನ ಮಾಡುದು. ಮತ್ತೆ ಇನ್ನೊಂದು ಹೇಳ್ಬೇಕು ಕೇಳಿ, ಈ ಮನಿ ಆಗಲಿ, ಬಂಗಾರ ಆಗಲಿ, ಬೆಳ್ಳಾಗಲಿ, ಹೊಲ ಆಗಲಿ, ಅಥವಾ ಜ್ಞಾನ ಆಗಲಿ, ವಿದ್ಯೆ ಆಗಲಿ, ಒಳ್ಳೆ ಮಕ್ಕಳಾಗಲಿ, ಒಳ್ಳೆ ಗಂಡ ಆಗಲಿ, ಒಳ್ಳೆ ಹೆಂಡತಿ ಆಗಲಿ, ಒಳ್ಳೆ ಮನಿ ಆಗಲಿ, ಯಾವುದೇ ಸಿಕ್ಕೈತಿ ಅಂದ್ರೆ ಆಗ ನಿಮ್ಮ ಜೊತೆ ಏನು ಬಂದತ್ತಲ್ರಿ ಪುಣ್ಯ, ಆ ಪುಣ್ಯದ ಫಲದಿಂದ ಮಾತ್ರ ಇವೆಲ್ಲ ಸಿಕ್ಕಿದಾವ್ರಿ. ವಿನಃ ಸಿಗಾಕ ಸಾಧ್ಯ ಇಲ್ಲ. ಪುಣ್ಯದ ಫಲದಿಂದ ಸಿಕ್ಕಿದವು. ಹಂಗಾಗಿ ನಾವು ಇನ್ನು ಪುಣ್ಯ ಬೆಳೆಸ್ಕೊಂಡ್ರೆ, ಜ್ಞಾನ ಮಾಡಿ ನಾವು ಪಾಪ ಕಳ್ಕೊಳ್ಳಿ ಪುಣ್ಯ ಬೆಳೆಸ್ಕೊಂಡ್ರೆ ಇವು ಸಿಗಂಗಿಲ್ಲನ್ರಿ. ಬಾಹ್ಯದ ಸುಖ ಸಿಗಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ಧ್ಯಾನ ಮಾಡ್ತೀರಂದ್ರೆ ಬಾಹ್ಯದ ಸುಖಾನ ಸಿಗ್ತದೆ, ಮತ್ತಿನ್ನೇನು ಆಂತರಿಕವಾದಂತ ಸುಖಾನ ಸಿಗ್ತದೆ, ದೇಹದ ಸುಖಾನ ಸಿಗ್ತದೆ, ಆತ್ಮದ ಸುಖಾನ ಸಿಗ್ತದೆ. ಅದಕ್ಕಾಗಿ ಅಂತ ಅವಕಾಶವನ್ನ ನಾವು ಪಡ್ಕೋಬೇಕಾಗಿತ್ತು. ಯಾವಾಗ ಧ್ಯಾನ ಮಾಡಿ ಭಗವಂತನಿಗೆ ದೃಢವಾಗಿ ನಂಬಬೇಕು. ನಂಬಿದ್ರೆ ಹೆಂಗ್ ನಂಬಬೇಕು? ನನಗೆ ಏನಾರ ಮೂರು ಪಿಚ್ಚ ಕಣ್ಣೀರು ಹೋಗ್ತಾ ಇಲ್ರಿ ನಮಗೆ. ನೀವು ನಮ್ಮ ಶರೀರಕ್ಕೆ ನೋವಾಗ ಕಣ್ಣಾಗ ನೀರು ಬರ್ತಾ ಇಲ್ರಿ, ಅಥವಾ ನಮ್ಮ ಅತ್ಯಂತ ಪ್ರಿಯವಾದಂತ ಪ್ರೀತಿಯ ತಾಯಿ ಅಥವಾ ತಂದೆ ಅಥವಾ ವಸ್ತು ನಾವು ಕಳ್ಕೊಂಡಾಗ ನಮ್ಮ ಕಣ್ಣಾಗ ನೀರು ಬರ್ತಾ ಇಲ್ರಿ, ಬರ್ಲೇಬೇಕಲ್ಲ. ಹಂಗ ಭಕ್ತಿ ಮಾಡುವಾಗ, ದೇವ್ರ ಧ್ಯಾನ ಮಾಡುವಾಗ, ದೇವ್ರಿಗೆ ನಾವು ನಮಸ್ಕಾರ ಮಾಡುವಾಗ, ಅಪ್ಪ ನಿನ್ನ ಮಗ ನಿನ್ನ ಮ್ಯಾಲೆ ಹಾಕಿ ಕರುಣೆ ತೋರಲಿ, ಯಪ್ಪ ನಿನ್ನ ಮಗ ನನ್ನ ಮ್ಯಾಲೆ ಹಾಕಿ ಕರುಣೆ ತೋರಲಿ ಅಂತ 1 ಸಲ ಕಣ್ಣಾ ನೀರು ಹೋದ್ರ ಇನ್ನೇನ ಮತ್ತೆ ದೇವ್ರ ಕಣ್ಣಾ ನೀರು ವರ್ಷಕ್ಕೆ ಬರಬೇಕಲ್ಲ, ಬರ್ತಾನ. ಇದು ಸತ್ಯ ಅದಾವ. ಭಕ್ತಿ ಮಾಡಿದ್ರೆ ಬರೀ ಹಂಗ ಭಕ್ತಿ ಮಾಡಿ ದೇವ್ರು ಒಳಂಗಿಲ್ಲ. ಯಾವಾಗ ನಿಮ್ಮ ಕಣ್ಣಾ ನೀರು ಹೊಂಟು ಅಂದ್ರೆ ಆ ಕಣ್ಣಾ ನೀರು ವರ್ಷಕ್ಕೆ ಬರದಿಲ್ಲ ಅಂದ್ರೆ ಅವ ನಮ್ಮ ತಂದೆ ಎಲ್ಲ ಮತ್ತೆ ಅವನಿಗೆ ದೇವ್ರ ಅನ್ನಕ ಬರ್ತದೇನ? ಅವ್ ಜಗದ ಒಲಿಯ ಅನ್ನಕ್ ಬರ್ತದೇನ? ಅವನಿಗೆ ಅನ್ನಕ್ ಬರಾಗಿಲ್ಲ. ಆ ಕಣ್ಣಾ ನೀರು ಹೋಗೋಂಗ ನಾವು ಭಕ್ತಿ ಮಾಡ್ಬೇಕು, ಮಾಡಬೇಕು. ಆದ್ರೆ ಯಾವಾಗ ದುರ್ಲೋಚನೆ ಮಾಡಬಾರ್ದು. ಯಾವಾಗ ಬರ್ತಾನಂದ್ರೆ ನಮ್ಮ ಪಾಪ ನಶಿಸುವಾಗ ಬರ್ತಾನೆ, ಯಾವಾಗ ಬರ್ತಾನಂದ್ರೆ ನಮ್ಮಲ್ಲಿ ಪುಣ್ಯ ಸಂಗ್ರಹ ಬರ್ತಾನೆ. ನೀವು ಎಲ್ಲರೂ ಬರ್ದ್ರೆ ನಾ ಸಾಯ್ತೀನಿ ಅಂದ್ರೆ ನೀವು ಸತ್ತ ಹೋಗಂತವ್ರ ಬಂದ್ ಕೈ ಹಿಡಿದ್ರು ಇದೊಂದು ತಲೆ ಇಟ್ಕೋರು. ಮತ್ತೆ ನೀವು ಬರ್ದ್ರೆ ನಾ ಸಾಯ್ತೀನಿ ಅಂತ ಅಂದ್ರೆ ನೀವು ಸತ್ತ ಹೋಗ್ಬೇಕು, ಏನೋ ಬರಂಗಿಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಪಾಪ ಇರ್ತದೆ. ಪಾಪ ಯಾವಾಗ ನಮ್ಮಲ್ಲಿ ಧ್ಯಾನ ಮಾಡಿ ನಾವು ಪಾಪ ತಗೋತು, ಅದೇ ನಮ್ಮ ಪಾಪ ಹೋದ ಕ್ಷಣಕ್ಕ ಬಂದು ಭಗವಂತ ಆಶೀರ್ವಾದ ಮಾಡ್ತಾನೆ, ಅವನ ದರ್ಶನ ನೀಡ್ತಾನೆ. ಇಲ್ಲಂದ್ರೆ ಪಾಪ ಇರುವವರೆಗೆ ಅವ್ನು ಬರಂಗಿಲ್ಲ. ಪಾಪ ಇರುವವರೆಗೆ ನೀ ಸಹಾಯಕರ್ತಿ ಅಂದ್ರೂ ನೀನು ಬಂದ ಕೈ ಇರ್ತದಿಲ್ಲ ಅವನು. ಅದಕ್ಕೆ ಹೋಗ್ಬೇಕು. ಚೆನ್ನಾಗಿ ನೀರು ಹೋದಾಗ ನಿಮ್ಮ ಪಾಪ ನಂದ ಹೋಗಿತ್ತು ಅಂತ ತಿಳ್ಕೊರಿ. ನೀವು ಯಾರು ನೀವು ಧ್ಯಾನ ಮಾಡಿದಾಗ, ಯಾರು ಪೂಜೆ ಮಾಡಿದಾಗ, ಯಾರು ಅವನ ಪ್ರಾರ್ಥನೆ ಮಾಡಿದಾಗ ನಿಮ್ ಕನ್ನಾ ನೀರು ಹೊಂಟು ಅಂದ್ರೆ ಅವಾಗ ನನ್ನ ಪಾಪ ಹೋಗೈತಿ, ಅದಕ್ಕೆ ಪುಣ್ಯ ಹೆಚ್ಚಾದಾಗ ನಂಗೆ ಕನ್ನಾ ನೀರು ಬರತ್ತ ಅಂತ ಇದನ್ನ ತಿಳ್ಕೊರಿ. ಇಷ್ಟು ತಿಳ್ಕೊಂಡ್ಬಿಡ್ರಿ, ಅವ ಯಾವ ತರ ನಿನಗೆ ದರ್ಶನ ಕೊಡ್ತಾನ, ಸತ್ಯವಾಗಲೂ ಕೊಡ್ತಾನೆ. ಅದು ಬಹಳ ವಿಸ್ಮಯ ಇದೆ. ಯಾಕಂದ್ರೆ ಮಾಡಿ ನೋಡ್ಬೇಕು.
ಸುಮ್ಮನೆ ಹಂಗ ಮಾಡಿದ್ರೆ ಎಷ್ಟು ದಿವಸ ಮಾಡ್ಬೇಕಂತಲ್ಲ, ನಿರಂತರ ಮಾಡ್ಬೇಕಂತಲ್ಲ. ನೀ ಎಷ್ಟು ದಿವಸ ಸಾಲಿ ಕಲಿಬೇಕಾರೆ 1 ವರ್ಷ 2 ವರ್ಷ ಅಥವಾ 10 ವರ್ಷ ಸಾಲಿ ಕಲ್ತಿ. ಸಾಲಿ ಕಲ್ತ ಹೋಗಕ ನೀ ಒಂದು ನೌಕರಿ ಸಿಗ್ತದೆ. ನೌಕರಿ ಸಿಗ್ತಾರೆ, ನೀ ಸಾಲಿ ಕಲಿಯಕ್ ಹೋಗ್ತೇನೆ ಹೋಗುದಿಲ್ಲ. ಹಂಗ ದೇವ್ರ ಪ್ರೀತಿ ನಾವು ಗಳಿಸ್ಬೇಕಾದ್ರೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಶುದ್ಧ ಆಗೋದ್ರೊಳಗೆ ನಾವು ದೇವ್ರ ಧ್ಯಾನ ಮಾಡ್ಬೇಕು. ದೇವ್ರ ಧ್ಯಾನ ಒಂದು ಸಲ ಅಂತಃಕರಣ ಮನಸ್ಸು ಸ್ವಚ್ಛ ಆಯ್ತಂದ್ರೆ, ದೇವ್ರ ಪ್ರೀತಿ ಪ್ರಾಪ್ತಿ ಆಯ್ತಂದ್ರೆ ಆಮೇಲೆ ನೀವು ಧ್ಯಾನ ಮಾಡೋ ಅವಶ್ಯಕತೆಗಳಂಗಿಲ್ಲ. ಅವಾಗ ನೀವು ಆರಾಮವಾಗಿ ಇರಬೇಕಾಗ್ತದೆ. ಅವಾಗ ನಿಮ್ಗೇನು ಬೇಕು ಬೇಡದ್ದೆಲ್ಲ ದೇವ್ರು ಕೊಡ್ತಾ ಇರ್ತಾನ. ಅವಾಗ ನಿಮ್ಮ ಸಹಜವಾಗಿ ಮನಸ್ಸ ತಾನಾಗ ಆ ಭಗವಂತನ ಬಿಟ್ಟು, ಆ ಭಗವಂತ ನಾಮಸ್ಮರಣೆ ಬಿಟ್ಟು ಅದಕ್ಕೆ ಕದಲಿಕ್ಕೆ ಅದು ಒಪ್ಪಾಗಿಲ್ಲ. ಅವಾಗ ತಮಿತಾನ ಧ್ಯಾನ ನಡೀತದೆ ಸಹಜವಾಗಿ. ಅವಾಗ ನಿಮ್ಗೆ ಯಾರಿಗೆಲ್ಲ ಸಹಜವಾಗಿ ನಡೀತಾವೆ. ನಿಮ್ಗೆ ಯಾವುದೇ ಯಾರು ನಡೆದ್ರು ಅದೆಲ್ಲ ಭಗವಂತನ ಬಿಟ್ಟಿರ್ತದಾರೆ. ಭಗವಂತನ ನಿಮ್ಮ ಮನೆಗೆ ಏನ್ ಕೊಡ್ತದೆ, ನಿಮ್ಮ ಮಕ್ಕಳಿಗೆ ಏನು ಕೊಡ್ತದೆ, ನಿಮಗೇನು ಕೊಡ್ತದೆ, ನೀವು ಅವನ ಚಿಂತೆ ಮಾಡಿ ಅವನು ನಿಮ್ ಚಿಂತೆ ಮಾಡ್ತಾನೆ. ನೀವು ನಿಮ್ ಚಿಂತೆ ಮಾಡಿದ್ರೆ ಅವ ಯಾಕೆ ನಿಮ್ ಚಿಂತೆ ಮಾಡ್ತಾನೆ? ಅವ್ರದ ಚಿಂತೆ ಅವ್ರು ಮಾಡಕತ್ತಾರ ಗೊತ್ತು ಅಂತಾನೆ. ಅದಕ್ಕೆ ನೀವು ಅವನು ಧ್ಯಾನ ಮಾಡಿದ್ರೆ, ಅವನು ಚಿಂತನೆ ಮಾಡಿದ್ರೆ ಅವನು ನಿಮ್ ಚಿಂತೆ ಮಾಡ್ತಾನೆ. ನಿಮ್ಗೆ ಏಟ್ ಹಿಡ್ಕೊತಾನೆ. 100 ರಾಕ್ಷಸಗಳು ಬರಲಿ, 100 ಮಂದಿ ದುಷ್ಟರು ಬರಲಿ, 100 ಮಂದಿ ನಿಮ್ಮನ್ನ ಕೊಲ್ಕೋತ ಬಂದ್ರೆ ನಿಮ್ಮನ್ನ ಸಂರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ಅವನ ಕೈ ಆಗದ, ಅವನ ಕೈ ಆಗದ. ಯಾಕಂದ್ರೆ ಯಾರಿಂದ ಏನು ಮಾಡಕ್ ಸಾಧ್ಯ ಇಲ್ಲ. ದೇವ್ರ ಕೈ ಹಿಡಿದಾರೆ. ದೇವರು ನಮ್ಮನ್ನ ಕೈ ಬಿಟ್ಟಂದ್ರೆ ಇನ್ಯಾರು ಉಳಿಸ್ಕೋತಾರ? ಈ ಜಗತ್ತಿನಲ್ಲಿ ಯಾರು ನಮ್ಮ ತಾಯಿ ತಂದಿ ಬಂಧು ಬಳಗ ಯಾರೇ ದೊಡ್ಡ ರಾಜ ಅದಾನ ಅಂದ್ರೂ ದೇವ್ರ ಕೈ ಬಿಡಾಕ ಕೂತಂದ್ರೆ ಯಾವ ರಾಜನೋ ಬಂದು ನಮ್ಮನ್ನ ಉಳಿಸೋಕೆ ಸಾಧ್ಯ ಇಲ್ಲ, ಉಳಿಸೋಕೆ ಕೈ ಇಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ನಮ್ಮನ್ನು ಉಳಿಸ್ಕೋಬೇಕಾಗಿದ್ದಾರೆ. ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಒಂದೇ, ಮತ್ತೆ ಮಾಡಂಗಿಲ್ಲ, ಧ್ಯಾನ ಮಾಡ್ಬೇಕು. ಆ ಧ್ಯಾನ ಮಾಡೋ ಕ್ರಮವನ್ನ ಇನ್ನೇನಪ್ಪಾ ಅಂದ್ರೆ ಪ್ರತಿ ಸೋಮವಾರ ಹೇಳಿಕೊಡ್ತೀವಿ ಇಲ್ಲಿ. ಅದನ್ನ ಬಂದು ತಿಳ್ಕೋಬೇಕು. ತಿಳ್ಕೊಂಡ ಅದರ ಪ್ರಕಾರ ಧ್ಯಾನ ಮಾಡ್ಕೊತ ಹೋಗ್ಬೇಕು. ಒಂದು ಸಲ ಧ್ಯಾನ ಮಾಡಿದ್ರೆ ಸಹಸ್ರಾರು ಪಾಪಗಳನ್ನು ಮಾಡಿದಂತ ಪಾಪದ ಫಲ ನಶಿಸಿ ಹೋಗ್ತದೆ. ಒಂದು ಸಲ ಧ್ಯಾನ ಮಾಡಿದ್ರೆ ಸಹಸ್ರಾರು ಪುಣ್ಯದ ಕೆಲಸಗಳನ್ನು ಮಾಡಿದಂತ ಪುಣ್ಯ ಎಷ್ಟು ಸಿಗ್ತದಲ್ಲ ನಿಮ್ಗೆ, ಅಷ್ಟು ಪುಣ್ಯ ಅದ್ರ ಹಿಂದೆ ಸಿಗ್ತದೆ. ಅದಕ್ಕೆ ಅಂತ ಒಂದು ಶಕ್ತಿ ಇದರಲ್ಲಿದೆ ಅಂದ್ರೆ ಜ್ಞಾನದಲ್ಲಿದೆ. ಧ್ಯಾನ ಮಾಡ್ರಿ, ಎಲ್ಲರೂ ಪುಣ್ಯವಂತರಾಗ್ರಿ, ಪವಿತ್ರ ಆತ್ಮರಾಗ್ರಿ, ಭಗವಂತ ಪ್ರೀತಿಯನ್ನು ಪಡ್ಕೋರಿ. ಸ್ವಲ್ಪ ಧ್ಯಾನ ಮಾಡಿ ನೋಡ್ರಿ. ಮಾಡಿ ನೋಡ್ಬೇಕು. ಮಾಡಿರ್ಬೇಕ ಏನ್ ಆಗ್ತದ ಅಂತ ನಮಗೆ ಗೊತ್ತಾಗ್ತದ. ಮಾಡಲಾರ್ದೆ ಇದ್ರೆ ನಮಗೆ ಗೊತ್ತಾಗ ಸಾಧ್ಯ ಇಲ್ಲ. ಉಂಡವ್ರಿಗೆ ಸಿಹಿ ಗೊತ್ತಾಗ್ತದ. ಹನ್ನತ್ ಯಾರು ಗೊತ್ತಾರ, ಯಾರು ಪ್ರಸಾದ ಸೇವನೆ ಮಾಡ್ತಾರಲ್ಲ, ಇದು ಸಿಹಿ ಅದ ಹೆಂಗದ ಅಂತ ಗೊತ್ತಾಗ್ತದ. ಹಂಗ ಧ್ಯಾನ ಮಾಡೋರಿಗೆ ಮಾತ್ರ ಸ್ವಲ್ಪ ಧ್ಯಾನ ಮಾಡಿ ಸ್ವಲ್ಪ ಅನುಭವ ಶುರು ಆಗ್ತದ. ಸ್ವಲ್ಪ ಏನೇನೋ ಆನಂದ ಅನಿಸ್ತದ. ಹೆಚ್ಚು ಧ್ಯಾನ ಮಾಡಿದ್ರೆ ಹೆಚ್ಚು ಆನಂದ ಆಗ್ತದ. ಇನ್ನೇನು ಆ ಭಗವಂತನ ಪ್ರೀತಿ ಸಿಗುವಷ್ಟು ಧ್ಯಾನ ಮಾಡಿದ್ರೆ ಅತ್ಯಂತ ಅದ್ಭುತವಾದಂತಹ ಆನಂದ ಆಗ್ತದೆ. ಆ ಆನಂದ ವರ್ಣನೆ ಮಾಡಕ್ಕೆ ಯಾರಿಗೆ ಆಗಿಲ್ಲ, ಆಗುದಿಲ್ಲ. ಅದಕ್ಕೆ ಅದನ್ನ ಅನುಭವಿಸಿ ನೋಡ್ಬೇಕಾದ್ರೆ ಸಿಹಿ ಆಗದ ಎಷ್ಟು ಸಿಹಿ ಅದ ಅಂದ್ರೆ ಏನು ಹೇಳಕ್ಕಾಗ್ತದ್ರಿ? ಹೇಳಕ್ಕಾಗ್ತದನ? ನೀವು ಹಣ್ಣಿನ ಹೋಗಕ್ ಕೊಡ್ತಾರ, ಕೊಡ್ಕೊಂಡು ಸಿಹಿ ಇದೆ ಅಂತ ಹೇಳೋದು ಅಷ್ಟೇ ಕೆಲಸ ನಾವು. ಆದ್ರೆ ಅದು ಎಷ್ಟು ಸಿಹಿ ಇದೆ ಅಂದ್ರೆ ಹೆಂಗೆ ಹೇಳಕ್ ಸಾಧ್ಯತೆ? ಬಹಳ ಸಿಹಿ, ಬಹಳ ಅದನ್ನ ತಿಂದು ನೋಡೋದಕ್ಕಾಗ್ತದೆ. ಅದನ್ನ ಸೇವನೆ ಮಾಡಿದ್ರೆ ಗೊತ್ತಾಗ್ತದೆ, ಹಂಗ ಗೊತ್ತಾಗೋದಿಲ್ಲ. ಅದಕ್ಕೆ ಇರ್ಲಿ, ಆ ಭಗವಂತ ಎಲ್ಲರಿಗೂ ದಾನ ಮಾಡ್ತಕ್ಕಂಥ ಶಕ್ತಿಯನ್ನ, ಎಲ್ಲರೂ ಉದ್ಧಾರ ಆಗ್ತಕ್ಕಂಥ ಶಕ್ತಿಯನ್ನ ಭಗವಂತ ನಮ್ಮಿಂದಲಾರಿ ಕರುಣಿಸಲಿ. ಆತನ ಪಾದಕ ನಮಸ್ಕಾರ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ.